ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮಸ್ತ್ ಇನ್ಫಾರ್ಮೇಷನ್ ಚಾನಲ್ಗೆ ಸ್ವಾಗತ. ನಾನು ಹರೀಶ್. ನಾನು ಕೊನೆ ವಿಡಿಯೋದಲ್ಲಿ ತಿಳಿಸಿದ ಹಾಗೆ ನಾನು ಕೊನೆ ವಿಡಿಯೋದಲ್ಲಿ ಮ್ಯೂಚುವಲ್ ಫಂಡ್ ಬಗ್ಗೆ ಥಿಯರಿಟಿಕಲಿ ಯಾವ ರೀತಿ ಅದನ್ನು ಚೂಸ್ ಮಾಡೋದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ. ಸೊ ಅದನ್ನು ತಿಳಿಸ್ಕೊಟ್ಟಿದ್ದೆ ನಿಮಗೆ. ಈ ವಿಡಿಯೋದಲ್ಲಿ ನಾನು ಪ್ರಾಕ್ಟಿಕಲ್ ಆಗಿ ಮ್ಯೂಚುವಲ್ ಫಂಡನ್ನು ಯಾವ ರೀತಿ ಸೆಲೆಕ್ಟ್ ಮಾಡೋದು ಅನ್ನೋದನ್ನು, ಅಂದರೆ ಎಲ್ಲ ಮ್ಯೂಚುವಲ್ ಫಂಡಿಗೂ ಕಂಪೇರ್ ಮಾಡಿ ಅದರಲ್ಲಿ ಬೆಸ್ಟ್ ಮ್ಯೂಚುವಲ್ ಫಂಡನ್ನು ಯಾವ ರೀತಿ ಚೂಸ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್. ಸೊ ಹಾಗಾಗಿ ಈ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಬೇಕು ಅಂತ ಕೇಳ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಲೆಂತಿ ಆಗಿದೆ ಈ ವಿಡಿಯೋ. ಅದು ಯಾಕೆಂದರೆ ಫುಲ್ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಪ್ರತಿಯೊಂದು ಆ್ಯಕ್ಷನನ್ನು ನೀವು ಈ ಸ್ಕ್ರೀನಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಇಷ್ಟೊಂದು ಡೀಪಾಗಿ ಯಾರೂ ಕೂಡ ನಿಮಗೆ ಹೇಳಿರೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಈ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ಹಾಗೆ ಮತ್ತೊಂದೇನಪ್ಪ ಅಂದರೆ ಈ ವಿಡಿಯೋ ನೋಡಿದ ನಂತರ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಸೊ ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಸೊ ನೀವು ಹೀಗೆ ಮಾಡೋದ್ರಿಂದ ನಾವು ಮಾಡ್ತಕ್ಕಂಥ ವಿಡಿಯೋ ಪ್ರತಿಯೊಬ್ಬರಿಗೂ ತಲುಪುತ್ತೆ. ಹಾಗೆ ನಮಗೆ ಇನ್ನೂ ಹೆಚ್ಚು ಮೋಟಿವೇಶನ್ ಆಗುತ್ತೆ, ಇನ್ನೂ ಹೆಚ್ಚು ವಿಡಿಯೋ ಮಾಡೋಕ್ಕೆ ನಮಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಹಾಗಾಗಿ ಈ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಸೊ ಬನ್ನಿ ಫ್ರೆಂಡ್ಸ್, ಈಗ ಸ್ಕ್ರೀನ್ಗೆ ಹೋಗೋಣ. ನೀವು ಇಲ್ಲಿದ್ದ ಯಾವ ರೀತಿ ನಿಮ್ಮ ಮ್ಯೂಚುವಲ್ ಫಂಡನ್ನು ಸೆಲೆಕ್ಟ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಡೀಪಾಗಿ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಸೊ ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ನೀವು ಏನು ಮಾಡಬೇಕಪ್ಪ ಅಂದರೆ moneycontrol.com ಅನ್ನೋ ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಸೊ ನಿಮ್ಮ ಬ್ರೌಸರಲ್ಲಿ moneycontrol.com ಅನ್ನೋ ಅದನ್ನು ಓಪನ್ ಮಾಡ್ಕೊಳ್ಳಿ, ವೆಬ್ಸೈಟನ್ನು. ಸೊ ಈಗ ನಾನೀಗ moneycontrol.com ಅನ್ನೋ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ moneycontrol.com ಅನ್ನೋ ವೆಬ್ಸೈಟನ್ನು ಓಪನ್ ಮಾಡಿದ ನಂತರ ನೋಡ್ಬೋದು ನೀವು, ನಿಮಗೆ ಈ ರೀತಿಯಾದ ಹೋಮ್ ಪೇಜ್ ಬರುತ್ತೆ. ಸೊ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಮ್ಯೂಚುವಲ್ ಫಂಡ್ ಅನ್ನೋ ಒಂದು ಆಪ್ಷನ್ಸ್ ಕಾಣ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಮ್ಯೂಚುವಲ್ ಫಂಡ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಮ್ಯೂಚುವಲ್ ಫಂಡ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ಅದರ ಕೆಳಗಡೆನೆ ನೋಡ್ಬೋದು, ಇಲ್ಲಿ ಪರ್ಫಾರ್ಮೆನ್ಸ್ ಟ್ರ್ಯಾಕರ್ ಅನ್ನೋ ಒಂದು ಆಪ್ಷನ್ಸ್ ಓಪನ್ ಆಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಪರ್ಫಾರ್ಮೆನ್ಸ್ ಟ್ರ್ಯಾಕರ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಮ್ಯೂಚುವಲ್ ಫಂಡಿಗೆ ಸಂಬಂಧಪಟ್ಟ ಈಕ್ವಿಟಿ ಫಂಡಲ್ಲಿ ಇರ್ತಕ್ಕಂಥ ಸಬ್ ಡಿವೈಸ್ ಫಂಡ್ಗಳು ಯಾವ್ಯಾವ ಇದ್ದಾವೆ. ಸೊ ಅದೆಲ್ಲ ಆಪ್ಷನ್ಸ್ ಕೂಡ ನಮಗೆ ಇಲ್ಲಿ ಬರುತ್ತೆ. ಹಾಗೆ ಅದರಲ್ಲಿ ಪಕ್ಕದಲ್ಲಿ ಕೂಡ ನೋಡ್ಬೋದು ಹೈಬ್ರಿಡ್ ಅಥವಾ ಡೆಟ್, ಸೊಲ್ಯೂಷನ್ ಓರಿಯೆಂಟೆಡ್, ಅದರ್ ಫಂಡ್ಸ್. ಸೊ ಈ ರೀತಿ ಎಲ್ಲ ಸುಮಾರು ವಿಧಾನಗಳು ಇದ್ದಾವೆ ಫಂಡ್ಗಳಲ್ಲಿ. ಸೊ ಈಗ ನಾವು ನಾರ್ಮಲ್ ಆಗಿ ಸಾಮಾನ್ಯ ವ್ಯಕ್ತಿಗಳು ಹೂಡಿಕೆ ಮಾಡ್ತಕ್ಕಂಥ ಫಂಡ್ಗಳು ಸೆಲೆಕ್ಟ್ ಮಾಡಬೇಕಂದ್ರೆ ನನ್ನ ಪ್ರಕಾರ ಲಾರ್ಜ್ ಕ್ಯಾಪ್ ಫಂಡ್, ಮಿಡ್ ಕ್ಯಾಪ್ ಫಂಡ್, ಹಾಗೆ ಸ್ಮಾಲ್ ಕ್ಯಾಪ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಿದರೆ ಸಾಕು. ಸೊ ಏನಪ್ಪ ಅಂತಂದರೆ ನೋಡ್ಬೋದು ಇಲ್ಲಿ ನಿಮಗೆ ಈಕ್ವಿಟಿ ಫಂಡ್ಗಳಲ್ಲಿ ಸುಮಾರು ಫಂಡ್ಗಳಿದ್ದಾವೆ. ಈಕ್ವಿಟಿ ETF ಇಂಡೆಕ್ಸ್ ಫಂಡ್ ಅಂತ, ಹಾಗೆ ಮಲ್ಟಿ ಕ್ಯಾಪ್ ಫಂಡ್, ಹಾಗೆ ಲಾರ್ಜ್ ಕ್ಯಾಪ್ ಫಂಡ್, ಹಾಗೆ ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಫಂಡ್, ಹೀಗೆ ಸುಮಾರು ಫಂಡ್ಗಳಿದ್ದಾವೆ. ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ELSS, ಡಿವಿಡೆಂಟ್ ಏಡ್ ಫಂಡ್, ಈ ಥರ ಸುಮಾರು ಫಂಡ್ಗಳಿದ್ದಾವೆ. ಸೊ ಈಗ ನಾವು ಸಾಮಾನ್ಯ ವ್ಯಕ್ತಿಗಳು ಇದರಲ್ಲಿ ನಮಗೆ ಏನಪ್ಪ ಸ್ವಲ್ಪ ರಿಸ್ಕ್ ಇಲ್ದಂಗೆ ನಮಗೆ ಸಾಮಾನ್ಯ ರಿಟರ್ನ್ಸ್ ಬಂದರೆ ಸಾಕಪ್ಪ ಅನ್ನೋಂಥವ್ರು ಲಾರ್ಜ್ ಕ್ಯಾಪ್ ಫಂಡ್ಗಳಲ್ಲಿ ಹೂಡಿಕೆ ಮಾಡೋದು ಬೆಟರ್. ಇಲ್ಲ ನಾವು ಸ್ವಲ್ಪ ರಿಸ್ಕ್ ತಂದು ನಾವು ಹೂಡಿಕೆ ಮಾಡ್ತೀವಪ್ಪ ಪರವಾಗಿಲ್ಲ ಅನ್ನೋರು ಮಿಡ್ ಕ್ಯಾಪಲ್ಲಿ ಹೋದರೆ ಬೆಟರ್. ಹಾಗೆ ಇನ್ನೂ ಏನು ಹೇಳಬೇಕು ಅಂದರೆ ನಮಗೆ ರಿಸ್ಕ್ ಇದ್ರೂ ಪರವಾಗಿಲ್ಲ, ಅದು ಏನಾದರೂ ಪರವಾಗಿಲ್ಲಪ್ಪ ಅಂತ ಅನ್ನೋರು ಸ್ಮಾಲ್ ಕ್ಯಾಪ್ ಫಂಡ್ಗಳಲ್ಲಿ ಹೂಡಿಕೆ ಮಾಡ್ಬೋದು ಫ್ರೆಂಡ್ಸ್. ಸೊ ಈಗ ನಾವಿಲ್ಲಿ ಲಾರ್ಜ್ ಕ್ಯಾಪ್ ಫಂಡ್ಗೆ ಹೋಗೋಣ. ಲಾರ್ಜ್ ಕ್ಯಾಪ್ ಫಂಡನ್ನು ಸೆಲೆಕ್ಟ್ ಮಾಡೋಣ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಅದಾದ ನಂತರ ನೋಡ್ಬೋದು ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಡೈರೆಕ್ಟ್ ಪ್ಲಾನ್ಸ್ ರೆಗ್ಯುಲರ್ ಪ್ಲಾನ್ಸ್ ಅಂತ ಎರಡು ಆಪ್ಷನ್ಸ್ ಇದಾವೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು ನೀವು ಸ್ಕ್ರೀನಲ್ಲಿ. ಸೊ ಈ ಡೈರೆಕ್ಟ್ ಪ್ಲಾನ್ ಮತ್ತು ರೆಗ್ಯುಲರ್ ಪ್ಲಾನ್ ಅಂದರೆ ಏನು ಅಂತ ನಾನು ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿ. ಸೊ ಈಗ ಡೈರೆಕ್ಟ್ ಪ್ಲಾನ್ ಅಂತಂದರೆ ಏನಪ್ಪ ಅಂದರೆ ನಾವೇ ಖುದ್ದಾಗಿ ಅದನ್ನು ಇನ್ವೆಸ್ಟ್ ಮಾಡೋದು. ರೆಗ್ಯುಲರ್ ಪ್ಲಾನ್ಸ್ ಅಂದರೆ ಏನಾದರೂ ಸಮ್ ಬ್ರೋಕರ್ ವೈಸ್ ಥ್ರೂ ಹೋಗ್ತಕ್ಕಂಥ ಆಪ್ಷನ್ಸ್ಗಳು ಇವು. ಸೊ ಇನ್ನೂ ಎಕ್ಸಾಂಪಲ್ ಕೊಡಬೇಕಪ್ಪ ಅಂತಂದರೆ ಈಗ ರೆಗ್ಯುಲರ್ ಪ್ಲಾನ್ಸ್ ಅಂದರೆ ಏನಪ್ಪ ಅಂದರೆ ನಾವು ಯಾವುದಾದ್ರೂ ಒಂದು ಇಲ್ಲೇ ಕಿರಾಣಿ ಅಂಗಡಿಗಳಲ್ಲಿ ಯಾವುದಾದ್ರೂ ಒಂದು ಐಟಮ್ ತಂದರೆ ಅದರ ವ್ಯಾಲ್ಯೂ ಎಷ್ಟಿರುತ್ತೆ, ಅಥವಾ ನಾವೇ ಹೋಗಿ ಹೋಲ್ಸೇಲ್ ಅಂಗಡಿಗಳಲ್ಲಿ ತಂದರೆ ಅದ್ರ ವ್ಯಾಲ್ಯೂ ಎಷ್ಟು ಕಡಿಮೆ ಆಗುತ್ತೆ, ಆ ರೀತಿಯಾಗಿ ಈ ಡೈರೆಕ್ಟ್ ಪ್ಲಾನ್ಸ್ ಮತ್ತು ರೆಗ್ಯುಲರ್ ಪ್ಲಾನ್ಸ್ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಈ ಎಕ್ಸಾಂಪಲ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ಹಾಗಾಗಿ ನಾವು ಡೈರೆಕ್ಟ್ ಪ್ಲಾನ್ಸ್ಗೆ ಹೋಗೋದು ಬೆಟರ್ ಅಂತ ಹೇಳ್ಬೋದು. ಸೊ ಈಗ ನಾನು ಡೈರೆಕ್ಟ್ ಪ್ಲಾನ್ಸ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಅದಾದ ನಂತರ ಈಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಅತಿ ಹೆಚ್ಚಾಗಿ ಅಂದರೆ 1 ಇಯರಲ್ಲಿ, 2 ಇಯರಲ್ಲಿ, ಹಾಗೆ 3 ಇಯರ್ ಅಥವಾ 5 ಇಯರಲ್ಲಿ ಜಾಸ್ತಿ ರಿಟರ್ನ್ಸ್ ಯಾವ ಕೊಟ್ಟಿದ್ದಾರೆ, ಅಂದರೆ ಒಳ್ಳೆ ರಿಟರ್ನ್ಸನ್ನು ಯಾವ್ಯಾವ ಫಂಡ್ಗಳು ಕೊಟ್ಟಿದ್ದಾರೆ ಅನ್ನೋ ಬೇಸ್ ಮೇಲೆ ಈಗ ಕೆಲವು ಫಂಡ್ಗಳನ್ನು ನಾವು ಈಗ ಚೂಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈಗ ನಾವು ರಿಟರ್ನ್ಸ್ ಬೇಸ್ ಮೇಲೆ
ಈಗ ಕೆಲವು ಫಂಡನ್ನು ಚೂಸ್ ಮಾಡ್ತಾ ಇದ್ದೀವಿ ನೋಡ್ಬೋದು ಈಗ. ಸೊ ಇಲ್ಲಿ ನಾನು ಮೊದಲು ಯಾವ್ದು ಚೂಸ್ ಮಾಡ್ತೇನೆ ಅಂತಂದರೆ ನೋಡ್ಬೋದು. ಹಾಗೆ ನಿಮಗೆ ತೋರಿಸ್ತಾ ಇದ್ದೇನೆ, ಈ ಸ್ಕ್ರೀನಲ್ಲಿ ಕೂಡ ತೋರಿಸ್ತಾ ಇರ್ತೇನೆ, ನೋಡ್ಬೋದು ಯಾವುದು ಅಂತಂದು. ಸೊ ಮೊದಲಿಗೆ ನಾನೀಗ HDFC ಫಂಡ್, HDFC ಟಾಪ್ ಫಂಡನ್ನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಸೊ ಈ ಫಂಡನ್ನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಅದಾದ ನಂತರ ನೆಕ್ಸ್ಟ್ ಯಾವುದಂದ್ರೆ ನೋಡ್ಬೋದು ನಿಪಾನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡ್ ಅನ್ನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಅದಾದ ನಂತರ ನೆಕ್ಸ್ಟ್ ನೋಡ್ಬೋದು ICICI ಪ್ರುಡೆನ್ಷಿಯಲ್ ಬ್ಲೂ ಚಿಪ್ ಫಂಡ್ ಅನ್ನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಅದಾದ ನಂತರ IDBI ಇಂಡಿಯಾ ಟಾಪ್ ಈಕ್ವಿಟಿ ಫಂಡ್ ಅನ್ನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಸೊ ರಿಟರ್ನ್ ಬೇಸ್ ಮೇಲೆ ನಾನು ಈ ಫಂಡ್ಗಳನ್ನ ಸೆಲೆಕ್ಟ್ ಮಾಡ್ತಾ ಇದ್ದೇನೆ ಈಗ. ಸೊ ಅದಾದ ನಂತರ ನೋಡ್ಬೋದು SBI ಬ್ಲೂ ಚಿಪ್ ಫಂಡ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಸೊ ಅದಾದ ನಂತರ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ JM ಲಾರ್ಜ್ ಕ್ಯಾಪ್ ಫಂಡ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಸೊ ಅದಾದ ನಂತರ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಕೆನರಾ ರೋಬ್ಯಾಗೋ ಫಂಡ್ ಅಂತ ಇದೆ ನೋಡಿ. ಸೊ ಇಲ್ಲಿ ನೋಡ್ಬೋದು ಕೆನರಾ ರೋಬ್ಯಾಗೋ ಬ್ಲೂ ಚಿಪ್ ಫಂಡ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಸೊ ಅದಾದ ನಂತರ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಮಿರಾಯಾ ಅಸೆಟ್ ಲಾರ್ಜ್ ಕ್ಯಾಪ್ ಫಂಡ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಸೊ ಈಗ ನಾನು ರಿಟರ್ನ್ ಬೇಸ್ ಮೇಲೆ ಸೊ ಎಷ್ಟು ಫಂಡ್ಗಳನ್ನ ಸೆಲೆಕ್ಟ್ ಮಾಡಿದ್ದೀನಿ ಅಂತಂದರೆ 2, 4, 6, 8 ಫಂಡ್ಗಳನ್ನು ನಾನೀಗ ರಿಟರ್ನ್ ಬೇಸ್ ಮೇಲೆ ಸೆಲೆಕ್ಟ್ ಮಾಡಿದ್ದೇನೆ. ಸೊ ಈಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಈಗ ನಾವು ಅತಿ ಹೆಚ್ಚಾಗಿ 2 ಇಯರ್ 3 ಇಯರ್ 5 ಇಯರ್ ರಿಟರ್ನ್ಸ್ ಕೊಟ್ಟಿರ್ತಕ್ಕಂಥ ಫಂಡ್ಗಳನ್ನು ಸೆಲೆಕ್ಟ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ನಾವು ನೋಡಬೇಕಾಗಿರ್ತಕ್ಕಂಥ ಒಂದು ಪ್ಯಾರಾಮೀಟರ್ ಯಾವುದಪ್ಪ ಅಂತಂದರೆ AUM ಅನ್ನು ನೋಡಬೇಕಾಗುತ್ತೆ. ಅಂದರೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಂತ, ಅಂದರೆ ಅದರಲ್ಲಿರ್ತಕ್ಕಂಥ ಅಮೌಂಟ್. ಸೊ ಆ ಫಂಡ್ ವ್ಯಾಲ್ಯೂವನ್ನು ಅಂದರೆ ಯಾವ ಫಂಡ್ ಇದ್ದಾವೆ ಅದರ ಫಂಡ್ ವ್ಯಾಲ್ಯೂಗಳನ್ನು ನಾವೀಗ ನೋಡಬೇಕಾಗತ್ತೆ. ಈಗ ಮೊದಲನೇದಾಗಿ ನೋಡಬೇಕು ಅಂತಂದರೆ ಈಗ ನೋಡ್ಬೋದು HDFC ಟಾಪ್ 100 ಫಂಡ್. ಸೊ ಅದರ AUM ಇಲ್ಲಿ ಶೋ ಆಗ್ತದೆ ನೋಡ್ಬೋದು 22,702 ಕೋಟಿ ಇದೆ. ಸೊ ಹಾಗೆ ನಿಪಾನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡ್ ಅನ್ನು ನೋಡಿದರೆ ಸೊ ಅದು ಕೂಡ ಎಷ್ಟಿದೆ ಅಂದರೆ 12,612 ಕೋಟಿ ಇದೆ. ಹಾಗೆ ನೆಕ್ಸ್ಟ್ ICICI ಪ್ರುಡೆನ್ಷಿಯಲ್ ಬ್ಲೂ ಚಿಪ್ ಫಂಡ್ ನೋಡಿದರೆ 35,049 ಕೋಟಿ ಇದೆ. ಹಾಗೆ ಮತ್ತೆ ನೋಡ್ಬೋದು ನಾವು ಇಂಡಿಯನ್ ಟಾಪ್ 100 ಈಕ್ವಿಟಿ ಫಂಡ್ ಅನ್ನು ನೋಡ್ತಾ ಹೋದರೆ ಸೊ ಅದರ ಫಂಡ್ ವ್ಯಾಲ್ಯೂ ಬಂದ್ಬಿಟ್ಟು ಕೇವಲ 613 ಕೋಟಿ ಇದೆ. ಹಾಗೆ ನೆಕ್ಸ್ಟ್ ಯಾವುದಪ್ಪ ಅಂದರೆ SBI ಬ್ಲೂ ಚಿಪ್ ಫಂಡ್. ಸೊ ಅದ್ರ ವ್ಯಾಲ್ಯೂ ಬಂದ್ಬಿಟ್ಟು 34,622 ಕೋಟಿ ಇದೆ. 34,622 ಕೋಟಿ ಇದೆ. ಸೊ ಈಗ ಫಂಡ್ ವ್ಯಾಲ್ಯೂನ ನೋಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಯಾವುದಪ್ಪ ಅಂದರೆ ಕೆನರಾ ರೋಬ್ಯಾಗೋ ಬ್ಲೂ ಚಿಪ್ ಈಕ್ವಿಟಿ ಫಂಡ್. ಸೊ ಅದರ ಫಂಡ್ ವ್ಯಾಲ್ಯೂ ಬಂದ್ಬಿಟ್ಟು 8,666 ಕೋಟಿ ಇದೆ. ಸೊ ಹಾಗೆ ಮಿರಾಯಾ ಅಸೆಟ್ ಲಾರ್ಜ್ ಕ್ಯಾಪ್ ಫಂಡ್. ಸೊ ಮಿರಾಯಾ ಅಸೆಟ್ ಲಾರ್ಜ್ ಕ್ಯಾಪ್ ಫಂಡ್ ಬಂದ್ಬಿಟ್ಟು 34,194 ಕೋಟಿ ಇದೆ. ಹಾಗೆ ಇನ್ನೊಂದು ನಾವು ಮಿಸ್ ಮಾಡಿದ್ವಿ JM ಲಾರ್ಜ್ ಕ್ಯಾಪ್ ಫಂಡ್. ಸೊ ಅದರ ಫಂಡ್ ವ್ಯಾಲ್ಯೂ ಬಂದ್ಬಿಟ್ಟು ಕೇವಲ 47 ಕೋಟಿ ಇದೆ. ಸೊ ವೆರಿ ಸ್ಮಾಲ್ ಫಂಡ್. ಈಗ ನಾವು ಇಲ್ಲಿ ಫಂಡ್ ವ್ಯಾಲ್ಯೂಗಳನ್ನು ನೋಡಿದ್ವಿ. ಸೊ ಯಾವ್ಯಾವ ಫಂಡು ಎಷ್ಟೆಷ್ಟಿದೆ ಅಂತ ನಾವು ಇಲ್ಲಿ ನೋಡಿದ್ವಿ. ಈಗ ನೋಡಿದಂಗೆ ನಾವು HDFC ಟಾಪ್ 100 ಫಂಡ್ 22,702 ಕೋಟಿ ಇದೆ. ಹಾಗೆ ನಿಪಾನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡ್ 12,612 ಕೋಟಿ ಇದೆ. ಹಾಗೆ ICICI ಪ್ರುಡೆನ್ಷಿಯಲ್ ಬ್ಲೂ ಚಿಪ್ ಫಂಡ್ ಬಂದು 35,049 ಕೋಟಿ ಇದೆ. IDBI ಇಂಡಿಯನ್ ಟಾಪ್ 100 ಈಕ್ವಿಟಿ ಫಂಡ್ ಬಂದ್ಬಿಟ್ಟು 613 ಕೋಟಿ ಇದೆ. ಹಾಗೆ SBI ಬ್ಲೂ ಚಿಪ್ ಫಂಡ್ ಬಂದ್ಬಿಟ್ಟು 34,622 ಇದೆ. ಹಾಗೆ ಕೆನರಾ ರೋಬ್ಯಾಗೋ ಬ್ಲೂ ಚಿಪ್ ಫಂಡ್ ಬಂದ್ಬಿಟ್ಟು 8,666 ಕೋಟಿ ಇದೆ. ಹಾಗೆ ಮಿರಾಯಾ ಅಸೆಟ್ ಲಾರ್ಜ್ ಕ್ಯಾಪ್ ಫಂಡ್ ಬಂದ್ಬಿಟ್ಟು 34,194 ಕೋಟಿ ಇದೆ. ಹಾಗೆ JM ಲಾರ್ಜ್ ಕ್ಯಾಪ್ ಫಂಡ್ ಬಂದ್ಬಿಟ್ಟು 47,000 ಕೋಟಿ ಇದೆ. ಸೊ ಈಗ ನಾವು ಫಂಡ್ ವ್ಯಾಲ್ಯೂಗಳನ್ನು ನೋಡಿದ್ವಿ. ಈಗ ಇದರಲ್ಲಿ ಹಾಗೆ ಮುಂದೆ ನೋಡೋಣ. ಫಂಡ್ 49 ಇದು JM ಲಾರ್ಜ್ ಕ್ಯಾಪ್ ಫಂಡ್ 47 ಕೋಟಿ ಇದೆ. ಸೊ ತುಂಬ ಸ್ಮಾಲ್ ಬಜೆಟ್ ಇರತಕ್ಕಂಥ ಫಂಡ್ ಇದು. ಸೊ ಈಗ ಹಾಗೆ ಮುಂದೆ ಎಕ್ಸ್ಪೆನ್ಸ್ ರೇಷಿಯೋನು ಚೆಕ್ ಮಾಡೋಣ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. HDFC ಟಾಪ್ 100 ಫಂಡ್ ಬಂದ್ಬಿಟ್ಟು 1.3% ಎಕ್ಸ್ಪೆನ್ಸ್ ರೇಷಿಯೋ ಇದೆ. ಹಾಗೆ ನೋಡ್ಬೋದು ನಿಪಾನ್ ಬಂದ್ಬಿಟ್ಟು ಎಷ್ಟಿದೆ ಅಂದರೆ 1.01% ಇದೆ. ಹಾಗೆ ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ICICI ಪ್ರುಡೆನ್ಷಿಯಲ್ ಬ್ಲೂ ಚಿಪ್ ಬಂದ್ಬಿಟ್ಟು 1.7% ಇದೆ. ಹಾಗೆ IDBI ಟಾಪ್ 100 ಈಕ್ವಿಟಿ ಫಂಡ್ ಬಂದ್ಬಿಟ್ಟು 1.26% ಇದೆ. ಸೊ SBI ಬ್ಲೂ ಚಿಪ್ ಬಂದ್ಬಿಟ್ಟು 0.9% ಮಾತ್ರ ಇದೆ. ಹಾಗೆ JM ಲಾರ್ಜ್ ಕ್ಯಾಪ್ ಫಂಡ್ ಬಂದ್ಬಿಟ್ಟು 1.8% ಮಾತ್ರ ಇದೆ. ಸೊ ಅಮೌಂಟು ಫಂಡ್ ವ್ಯಾಲ್ಯೂ ಬಂದ್ಬಿಟ್ಟು 47 ಕೋಟಿ ಇದೆ. ಆದರೆ ಎಕ್ಸ್ಪೆನ್ಸ್ ರೇಷಿಯೋ ಬಂದ್ಬಿಟ್ಟು 1.8% ಇದೆ. ಮತ್ತೆ ಯಾವುದಪ್ಪ ಅಂದರೆ ಕೆನರಾ ರೋಬ್ಯಾಗೋ ಬ್ಲೂ ಚಿಪ್ ಈಕ್ವಿಟಿ ಫಂಡ್ ಬಂದ್ಬಿಟ್ಟು 0.42% ಇದೆ. ಹಾಗೆ ಮಿರಾಯಾ ಅಸೆಟ್ ಬಂದ್ಬಿಟ್ಟು 0.53% ಇದೆ. ಸೊ ಈಗ ಆ ಎಕ್ಸ್ಪೆನ್ಸ್ ರೇಷಿಯೋ ಅಂದರೆ ಏನಂತ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಕೇಳಿ ಮತ್ತೊಮ್ಮೆ.
ಸೊ ಎಕ್ಸ್ಪೆನ್ಸ್ ರೇಷಿಯೋ ಏನಪ್ಪ ಅಂತಂದರೆ, ನೀವು ಫಾರ್ ಎಕ್ಸಾಂಪಲ್ ನೀವೀಗಾದರೂ ಒಂದು ವರ್ಷದಲ್ಲಿ ಒಂದು ಲಕ್ಷನ ಇನ್ವೆಸ್ಟ್ ಮಾಡಿದ್ರಿ ಅಂತಂದರೆ, ಸೊ ಅದು ಪ್ರತಿಯೊಂದು ಫಂಡ್ಗಳಲ್ಲೂ ಇಷ್ಟು ಒಂದು ವರ್ಷಕ್ಕೆ ಇಷ್ಟು ಎಕ್ಸ್ಪೆನ್ಸ್ ಅಂತ ತಗೊಳ್ತಾರೆ. ಸೊ ಅದರ ಎಕ್ಸ್ಪೆನ್ಸ್ ರೇಷಿಯೋ ವ್ಯಾಲ್ಯೂ ಫಾರ್ ಎಕ್ಸಾಂಪಲ್ 1% ಎಕ್ಸ್ಪೆನ್ಸ್ ರೇಷಿಯೋ ಇತ್ತು ಅಂತಂದರೆ, ನೀವೇನಾದರೂ ವರ್ಷಕ್ಕೆ 1,00,000 ಹೂಡಿಕೆ ಮಾಡ್ತಾ ಇದ್ದೀರಾ ಅಂತಂದರೆ ನೀವು 1,000 ರೂಪಾಯಿನ ನೀವು ಎಕ್ಸ್ಪೆನ್ಸ್ ರೇಷಿಯೋ ಆಗಿ ಕಟ್ಟಬೇಕಾಗುತ್ತೆ. ಹಾಗಾಗಿ ಅತಿ ಕಡಿಮೆ ಎಕ್ಸ್ಪೆನ್ಸ್ ರೇಷಿಯೋ ಯಾವುದು ಇರುತ್ತೋ ಸೊ ಆ ಫಂಡ್ಗಳನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈಗ ನಾವೀಗ ನಾವು ಮೊದಲೇದಾಗಿ ಏನೇನು ಮಾಡಿದ್ವಪ್ಪ ಅಂದರೆ, ಅತಿ ಹೆಚ್ಚಾಗಿ 1 ರಿಂದ 5 ವರ್ಷದೊಳಗೆ ರಿಟರ್ನ್ಸ್ ಕೊಟ್ಟಿರ್ತಕ್ಕಂಥ ಫಂಡ್ಗಳನ್ನು ಸೆಲೆಕ್ಟ್ ಮಾಡಿದ್ವಿ. ಹಾಗೆ ಅದರ AUM ಅನ್ನು ಚೆಕ್ ಮಾಡಿದ್ವಿ. ಹಾಗೆ ಅದಾದ ನಂತರ ಈಗ ಎಕ್ಸ್ಪೆನ್ಸ್ ರೇಷಿಯೋನು ಚೆಕ್ ಮಾಡಿದ್ವಿ. ಸೊ ಈಗ ನನ್ನ ಪ್ರಕಾರ ಅತಿ ಕಡಿಮೆ ಇರುವ AUM ಯಾವುದು ಅಂದರೆ JM ಲಾರ್ಜ್ ಕ್ಯಾಪ್ ಫಂಡ್. ಸೊ ಈ ಫಂಡ್ 47 ಕೋಟಿ ಇದೆ ಅಷ್ಟೇ. ಹಾಗೆ ಎಕ್ಸ್ಪೆನ್ಸ್ ರೇಷಿಯೋ ಕೂಡ 1.8% ಇದೆ. ಅಂದರೆ ಒಂದು ವರ್ಷಕ್ಕೆ ನೀವೇನಾದರೂ 1,00,000 ಇನ್ವೆಸ್ಟ್ ಮಾಡಿದ್ರೆ ಅಂದರೆ 1,800 ರೂಪಾಯಿಯನ್ನು ನೀವು ಕಟ್ಟಬೇಕಾಗುತ್ತೆ. ಸೊ ಹಾಗಾಗಿ ನಮಗೆ ಈ ಫಂಡ್ ಈಗ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಇದನ್ನು ತೆಗೆದುಬಿಡೋಣ. ಹಾಗೆ ಅದಾದ ನಂತರ ನೋಡ್ಬೋದು IDBI ಇಂಡಿಯಾ ಟಾಪ್ 100 ಈಕ್ವಿಟಿ ಫಂಡ್ ಅಂತ ಇದೆ. ಸೊ ಇದ್ರ ಫಂಡ್ ವ್ಯಾಲ್ಯೂ ಕೂಡ 613 ಕೋಟಿ ಮಾತ್ರ ಇದೆ. ಹಾಗೆ ಎಕ್ಸ್ಪೆನ್ಸ್ ರೇಷಿಯೋ ನೋಡ್ಬೋದು ನೀವು 1.26% ಇದೆ. ಅಂದರೆ ನೀವು ಒಂದು ವರ್ಷಕ್ಕೆ 1,260 ರೂಪಾಯಿಯನ್ನು ನೀವು ಕಟ್ಟಬೇಕಾಗುತ್ತೆ. ಸೊ ಹಾಗಾಗಿ ಇದು ಕೂಡ ಫಂಡ್ ವ್ಯಾಲ್ಯೂನು ಕಮ್ಮಿ ಇದೆ, ಹಾಗೆ ಎಕ್ಸ್ಪೆನ್ಸ್ ರೇಷಿಯೋನು ಜಾಸ್ತಿ ಇದೆ. ಹಾಗಾಗಿ ನಮಗೆ ಈ ಫಂಡ್ ಕೂಡ ಬೇಡ. ಸೊ ಅದನ್ನು ರಿಮೂವ್ ಮಾಡೋಣ. ಅದಾದ ನಂತರ ನೋಡ್ಬೋದು ಕೆನರಾ ರೋಬ್ಯಾಗೋ ಬ್ಲೂ ಚಿಪ್ ಫಂಡ್ ಇದೆ. ಸೊ ಕೆನರಾ ರೋಬ್ಯಾಗೋ ಬ್ಲೂ ಚಿಪ್ ಫಂಡ್ ಅನ್ನು ನೋಡೋಣ. ಸೊ ಅದು ನೋಡ್ಬೋದು ಆ ಫಂಡ್ ವ್ಯಾಲ್ಯೂ ಸಾಧಾರಣವಾಗಿ 8,666 ಕೋಟಿ ಇದೆ. ಸೊ ಎಕ್ಸ್ಪೆನ್ಸ್ ರೇಷಿಯೋನು ಕಡಿಮೆನೇ ಇದೆ. ಸೊ ಹಾಗೆ ಮುಂದೆ ಬೇರೆ ಫಂಡ್ಗಳನ್ನು ಚೆಕ್ ಮಾಡೋಣ. ಅತಿ ಹೆಚ್ಚು ಎಕ್ಸ್ಪೆನ್ಸ್ ರೇಷಿಯೋ ಇರ್ತಕ್ಕಂಥ ಫಂಡ್ಗಳು ಯಾವ್ಯಾವ ಇದಾವೆ, ಸೊ ಅದನ್ನು ನಾವೀಗ ರಿಮೂವ್ ಮಾಡ್ತಾ ಬರೋಣ. ಸೊ ಹಾಗೆ ನೋಡ್ಬೋದು HDFC ಟಾಪ್ 100 ಫಂಡ್ಸ್. ಸೊ ಅದರ ಫಂಡ್ ವ್ಯಾಲ್ಯೂನು 22,702 ಕೋಟಿ ಇದೆ. ಅದರ ಎಕ್ಸ್ಪೆನ್ಸ್ ರೇಷಿಯೋ 1.13% ಇದೆ. ಸೊ ಸ್ವಲ್ಪ ಡೈರೆಕ್ಟ್ ಫಂಡ್ಗಳಲ್ಲಿ ಸ್ವಲ್ಪ ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ ಆಯ್ತಾ ಅಂತ ಹೇಳ್ಬೋದು. ಸೊ ಹಾಗಾಗಿ ಅದನ್ನು ರಿಮೂವ್ ಮಾಡೋಣ. ಅದಾದ ನಂತರ ನೋಡ್ಬೋದು ನೆಕ್ಸ್ಟ್ ನಮಗೆ ಈಗ ಎಷ್ಟು ಫಂಡ್ಗಳು ಉಳಿದಿದ್ದಾವೆ ಅಂತಂದ್ರೆ, ಸೊ ಈಗ ನಮಗೆ 4 ಫಂಡ್ಗಳು ಉಳಿದಾವೆ. ನಮ್ಮಲ್ಲಿ ಈಗ ಮಿರಾಯ್ ಅಸೆಟ್ ಲಾರ್ಜ್ ಕ್ಯಾಪ್ ಫಂಡ್ ಇದೆ, ಕೆನರಾ ರೋಬ್ಯಾಗೋ ಬ್ಲೂ ಚಿಪ್ ಫಂಡ್ ಇದೆ, SBI ಬ್ಲೂ ಚಿಪ್ ಇದೆ, ಹಾಗೆ ICICI ಪ್ರೊಡೆನ್ಷಿಯಲ್ ಬ್ಲೂ ಚಿಪ್ ಫಂಡ್ ಇದೆ. ಸೊ ಈಗ ಇವು 4 ಫಂಡ್ಗಳನ್ನ ನಾವು ಉಳಿಸಿದ್ವಿ. ಸೊ ಈಗ ನಾವು ಸೆಲೆಕ್ಟ್ ಮಾಡಿರ್ತಕ್ಕಂಥ ಫಂಡ್ ಎಷ್ಟು 8 ಫಂಡ್ಗಳನ್ನು ನಾವು ಸೆಲೆಕ್ಟ್ ಮಾಡಿದ್ವಿ. ಸೊ ಅದರಲ್ಲಿ ನಾವೀಗ ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ ಇರೋದ್ರಿಂದ ಕೆಲವು ರಿಮೂವ್ ಮಾಡಿದ್ವಿ, ಹಾಗೆ ಫಂಡ್ ವ್ಯಾಲ್ಯೂ ಕಮ್ಮಿ ಇರೋದ್ರಿಂದ ಕೆಲವನ್ನ ರಿಮೂವ್ ಮಾಡಿದ್ವಿ. ಈಗ ನಮ್ಮ ಹತ್ರ ಉಳಿಸ್ಕೊಂಡಿರೋವು ನಾವು ಈ ಫಂಡ್ಗಳನ್ನ ಉಳಿಸಿದ್ವಿ. ಸೊ ಅದು ನಮ್ಮಲ್ಲಿ ಈಗ ಯಾವುದು ಮಿರಾಯ್ ಅಸೆಟ್ ಫಂಡ್ ಇದೆ. ಸೊ ಅದರ ಫಂಡ್ ವ್ಯಾಲ್ಯೂ ಬಂದ್ಬಿಟ್ಟು 34,194 ಕೋಟಿ ಇದೆ. ಹಾಗೆ ಎಕ್ಸ್ಪೆನ್ಸ್ ರೇಷಿಯೋ ಕೂಡ ತುಂಬಾನೇ ಕಡಿಮೆ ಇದೆ, ನೋಡ್ಬೋದು 0.53% ಮಾತ್ರ ಇದೆ. ಓಕೆನಾ. ಹಾಗೆ ನೋಡ್ಬೋದು ನೆಕ್ಸ್ಟ್ ICICI ಪ್ರೊಡೆನ್ಷಿಯಲ್ ಬ್ಲೂ ಚಿಪ್ ಫಂಡ್ ಇದೆ. ಸೊ ಅದರ ಫಂಡ್ ವ್ಯಾಲ್ಯೂ ಬಂದ್ಬಿಟ್ಟು 35,049 ಕೋಟಿ ಇದೆ. ಸೊ ಅದರ ಎಕ್ಸ್ಪೆನ್ಸ್ ರೇಷಿಯೋ ಸ್ವಲ್ಪ ಜಾಸ್ತಿನೇ ಆಯಿತು ಅಂತ ಹೇಳ್ಬೋದು, 1.07% ಇದೆ. ನೆಕ್ಸ್ಟ್ SBI ಬ್ಲೂ ಚಿಪ್ ಫಂಡ್. ಸೊ ಇದರ ಫಂಡ್ ವ್ಯಾಲ್ಯೂ ಬಂದ್ಬಿಟ್ಟು 34,622 ಕೋಟಿ ಇದೆ. ಸೊ ಅದರ ಎಕ್ಸ್ಪೆನ್ಸ್ ರೇಷಿಯೋ 0.9% ಮಾತ್ರ ಇದೆ. ಸೊ ಹಾಗೆ ಕೆನರಾ ರೋಬ್ಯಾಗೋ ಬ್ಲೂ ಚಿಪ್ ಫಂಡ್ ಇದೆ. ಸೊ ಅದರ ಫಂಡ್ ವ್ಯಾಲ್ಯೂ 8,666 ಕೋಟಿ ಕೇವಲ ಇದೆ. ಆದರೆ ಎಕ್ಸ್ಪೆನ್ಸ್ ರೇಷಿಯೋ 0.242% ಇದೆ. ಸೊ ಇದು ಫಂಡ್ ವ್ಯಾಲ್ಯೂ ಸ್ವಲ್ಪ ಕಮ್ಮಿ ಇರೋದ್ರಿಂದ ಸೊ ಈ ಫಂಡ್ ಅನ್ನು ನಾವು ಈಗ ರಿಮೂವ್ ಮಾಡೋಣ. ಸೊ ಈಗ ನೋಡ್ಬೋದು ನಮ್ಮ ಹತ್ರ ಈಗ 3 ಫಂಡ್ಗಳು ಉಳಿದಿದ್ದಾವೆ. ಸೊ ಮಿರಾಯ್ ಅಸೆಟ್ ಲಾರ್ಜ್ ಕ್ಯಾಪ್ ಫಂಡ್, SBI ಬ್ಲೂ ಚಿಪ್ ಫಂಡ್, ಹಾಗೆ ICICI ಪ್ರೊಡೆನ್ಷಿಯಲ್ ಬ್ಲೂ ಚಿಪ್ ಫಂಡ್. ಸೊ ಈ 3 ಫಂಡ್ಗಳನ್ನ ನಾವು ಇವ್ಯಾಲ್ಯೂಯೇಟ್ ಮಾಡೋಣ ಈಗ. ಸೊ ಈಗ ನೋಡ್ಬೋದು ನಮ್ಮ ಬಳಿ ಸ್ವಲ್ಪ ಇದು ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ ಇದೆ ICICI ಪ್ರೊಡೆನ್ಷಿಯಲ್ ಬ್ಲೂ ಚಿಪ್, ಬಟ್ ಆದರೂ ಕೂಡ ಅದರ ಫಂಡ್ ಸೈಜ್ ಜಾಸ್ತಿ ಇರೋದ್ರಿಂದ ನಾವು ಅದನ್ನು ಇಟ್ಕೊತೀವಿ. ಸೊ ಈಗ ಮುಂದೆ ನೋಡೋಣ. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ, ಈಗ ನಿಮಗೆ ಗೊತ್ತಾಯಿತು ನಾವು ಮೊದಲೇದಾಗಿ ರಿಟರ್ನ್ ಬೇಸ್ ಮೇಲೆ ಕೆಲವು ಫಂಡ್ಗಳನ್ನು ಸೆಲೆಕ್ಟ್ ಮಾಡಿದ್ವಿ. ಅದಾದ ನಂತರ ಕೆಲವು AUM ಅಂದರೆ ಫಂಡ್ ಸೈಜ್ ಕಮ್ಮಿ ಇರೋದ್ರಿಂದ ಕೆಲವು ಫಂಡ್ಗಳನ್ನ ರಿಮೂವ್ ಮಾಡಿದ್ವಿ. ಅದಾದ ನಂತರ ಕೆಲವು ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ ಇರೋದ್ರಿಂದ ಕೆಲವು ಫಂಡ್ಗಳನ್ನ ರಿಮೂವ್ ಮಾಡಿದ್ವಿ. ಸೊ ಈಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ, ಈಗ ಈ 3 ಫಂಡ್ಗಳಿಗೂ ಟ್ಯಾಲಿ ಮಾಡಿ ನೋಡಬೇಕು. ಈಗ ಯಾವ ರೀತಿಯಪ್ಪ ಅಂತಂದರೆ, ಸೊ ನೆಕ್ಸ್ಟ್ ಆ ಫಂಡ್ ಮ್ಯಾನೇಜರ್ನ ಹಿಸ್ಟ್ರಿಯನ್ನು ನಾವೀಗ ಚೆಕ್ ಮಾಡಬೇಕಾಗತ್ತೆ. ಸೊ ಆ ಫಂಡ್ಗಳಲ್ಲಿ ಎಷ್ಟು ಜನ ಫಂಡ್ ಮ್ಯಾನೇಜರ್ ಇದ್ದಾರೆ, ಹಾಗೆ ಆ ಫಂಡ್ ಮ್ಯಾನೇಜರ್ ಮತ್ತು ಯಾವ್ಯಾವ ಥರ ಫಂಡ್ಗಳನ್ನ ಅವರು ಮ್ಯಾನೇಜ್ ಮಾಡ್ತಾ ಇದ್ದಾರೆ,
ಅವರ ಕ್ರೆಡಿಬಿಲಿಟಿನ ನಾವು ಚೆಕ್ ಮಾಡಬೇಕಾಗುತ್ತೆ. ಸೊ ಈಗ ಏನು ಮಾಡಬೇಕಪ್ಪ ಅಂತಂದರೆ, ಸೊ ಈಗ ನಾವು ಮಿರಾಯ ಅಸೆಟ್ ಲಾರ್ಜ್ ಕ್ಯಾಪ್ ಫಂಡನ್ನು ಓಪನ್ ಮಾಡಿದ್ವಿ. ಸೊ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ, ಇಲ್ಲಿ ಸ್ಕೀಮ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ಸ್ ಇದೆ ನೋಡ್ಬೋದು ನಿಮಗೆ. ಸೊ ಸ್ಕೀಮ್ ಡೀಟೇಲ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸ್ಕೀಮ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಸೊ ಅಲ್ಲಿ ಅದಕ್ಕೆ ಮಿರಾಯ ಅಸೆಟ್ ಸಂಬಂಧಪಟ್ಟ ಪ್ರತಿಯೊಂದು ಅದರ ಡೀಟೇಲ್ಸ್ ಓಪನ್ ಆಗುತ್ತೆ. ಸೊ ಈಗ ನೋಡ್ಬೋದು ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಸ್ಲೋ ಇದೆ, ಸೊ ನೋಡೋಣ. ಸೊ ಈಗ ಇಲ್ಲಿ ಓಪನ್ ಆಗಿದೆ ನೋಡ್ಬೋದು. ಸೊ ಇಲ್ಲಿ ಫಂಡ್ ಮ್ಯಾನೇಜರ್ ಅಂತ ಶೋ ಆಗ್ತಾ ಇದೆ ನೋಡಬಹುದು. ಇಲ್ಲಿ ಈ ಫಂಡ್ಗೆ ಇಬ್ರು ಫಂಡ್ ಮ್ಯಾನೇಜರ್ ಇದ್ದಾರೆ. ಒಬ್ರು ಯಾರಂದ್ರೆ ಗೌರವ್ ಮಿಶ್ರಾ, ಹಾಗೆ ಗೌರವ್ ಕೌಡೇವಾಲ್ ಅಂತ ಇಬ್ರು ಫಂಡ್ ಮ್ಯಾನೇಜರ್ ಇದ್ದಾರೆ. ಸೊ ಈಗ ನಾವೀಗ ಗೌರವ್ ಮಿಶ್ರಾ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಅವರು ಯಾವ್ಯಾವ ಫಂಡ್ಗಳನ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅನ್ನೋ ಡೀಟೇಲ್ಸ್ ಅನ್ನ ನೋಡೋಣ. ಸೊ ಗೌರವ್ ಮಿಶ್ರಾ ಅವರು ನೋಡಿದ್ರೆ ಸೊ ಯಾವ ಫಂಡ್ಗಳನ್ನು ಅವರು ಮ್ಯಾನೇಜ್ ಮಾಡ್ತಾ ಇಲ್ಲ. ಸೊ ಹಾಗೆ ಇನ್ನೊಬ್ರು ಇದ್ದಾರೆ. ಸೊ ಅವರು ಕೂಡ ಯಾವ್ಯಾವ ಫಂಡ್ಗಳನ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಂತ ಚೆಕ್ ಮಾಡೋಣ. ಸೊ ಅವರು ಕೂಡ ಯಾವ ಫಂಡ್ಗಳನ್ನು ಮ್ಯಾನೇಜ್ ಮಾಡ್ತಾ ಇಲ್ಲ. ಸೊ ಇಲ್ಲಿ ನಮಗೆ ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ. ಏನಪ್ಪಾ ಅಂತಂದ್ರೆ, ಸೊ ಈ ಫಂಡ್ಗಳ ಇಬ್ರು ಫಂಡ್ ಮ್ಯಾನೇಜರ್ ಇರೋದ್ರಿಂದ ಒಬ್ರು ಇಲ್ಲ ಅಂದ್ರೆ ಇನ್ನೊಬ್ರು ಹೇಗೋ ಮ್ಯಾನೇಜ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಅದು ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಅದೇ ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ, ಈ ಇಬ್ರಿಗೂ ಯಾವುದೇ ತರಹದ ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ಇವರಿಬ್ರು ಈ ಫಂಡ್ ಬಿಟ್ಟು ಬೇರೆ ಯಾವ ಫಂಡ್ಗಳನ್ನು ಮ್ಯಾನೇಜ್ ಮಾಡ್ತಾ ಇಲ್ಲ ನೋಡೋಣ. ಹಾಗೆ ಅದಾದ ನಂತರ ನೋಡ್ಬೋದು ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಇಲ್ಲಿ ನೋಡ್ಬೋದು ಮತ್ತೆ SBI ಬ್ಲೂ ಚಿಪ್ ಫಂಡ್ ಅನ್ನ ನೋಡೋಣ. ಸೊ SBI ಬ್ಲೂ ಚಿಪ್ ಫಂಡ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನೆಕ್ಸ್ಟ್ ಇಲ್ಲಿ ಅದೇ ಸ್ಕೀಮ್ ಡೀಟೇಲ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡೋಣ. ಅದಾದ ನಂತರ ನೋಡ್ಬೋದು ಸ್ಕೀಮ್ ಡೀಟೇಲ್ಸ್ ಓಪನ್ ಮಾಡಿದ ನಂತರ SBI ಬ್ಲೂ ಚಿಪ್ಗೆ ಸಂಬಂಧಪಟ್ಟ ಎಲ್ಲ ಡೀಟೇಲ್ಸ್ ಓಪನ್ ಆಗುತ್ತೆ ನಿಮಗೆ. ಇಲ್ಲಿ ನೋಡ್ಬೋದು ಇಲ್ಲಿ ಕೂಡ ಇಬ್ರು ಫಂಡ್ ಮ್ಯಾನೇಜರ್ ಇದ್ದಾರೆ. ಒಬ್ರು ಸೋಹಿನಿ ಅದಾನಿ ಅಂತ, ಇನ್ನೊಂದು ಮೋಹಿತ್ ಜೈನ್ ಅಂತ, ಇಬ್ರು ಕೂಡ ಫಂಡ್ ಮ್ಯಾನೇಜರ್ ಇದ್ದಾರೆ. ಇಲ್ಲಿ ಮೊದ್ಲೀಗ ಸೋಹಿನಿ ಅದಾನಿ ಮೇಲೆ ನೋಡೋಣ, ಅವ್ರು ಯಾವ್ಯಾವ ಫಂಡ್ ಅನ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಸೊ ಇವರು ನಮ್ಮ ಈ ಫಂಡ್ ಅನ್ನ ಬಿಟ್ಟು ಮತ್ತೆ ಎಕ್ಸ್ಟ್ರಾ SBI ಅಲ್ಲೇ 2, 4, 6 ಫಂಡ್ಗಳನ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಸೊ ಇವರು ಟೋಟಲ್ ಆಗಿ ನೋಡ್ಬೋದು ಅದರ NAV ಎಷ್ಟಿದೆ ಅಂತಾನು ಇಲ್ಲಿ ಶೋ ಆಗ್ತಾ ಇದೆ. ಹಾಗೆ ಆ ಫಂಡ್ಗಳು 1 year 2 year ಹಾಗೆ 3 year ಅಲ್ಲಿ ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಅಂತಾನು ಇಲ್ಲಿ ಶೋ ಆಗ್ತಾ ಇದೆ. ಸೊ ಇದನ್ನ ಈ ರೀತಿಯಾಗಿ ಚೆಕ್ ಮಾಡ್ಬೋದು. ಹಾಗೆ ಅದಾದ ನಂತರ ಮತ್ತೆ ಇನ್ನೊಬ್ರು ಇದ್ದಾರೆ. ಸೊ ಅವರನ್ನು ಚೆಕ್ ನೋಡೋಣ, ಅವ್ರು ಯಾವ್ಯಾವ ಫಂಡ್ಗಳಲ್ಲಿ ಮತ್ತೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಯಾವ್ಯಾವ ಫಂಡ್ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅನ್ನೋ ಕೂಡ ಡೀಟೇಲ್ಸ್ ನಾವು ತಿಳ್ಕೊಬಹುದು ಈಗ. ಸೊ ನೋಡೋದಾದ್ರೆ ಅವರು ಕೂಡ ಸುಮಾರು 6 ಫಂಡ್ಗಳಲ್ಲಿ, ಈ ಫಂಡ್ ಬಿಟ್ಟು ಮತ್ತೆ ಎಕ್ಸ್ಟ್ರಾ 6 ಫಂಡ್ಗಳಲ್ಲಿ ಅವರು ಕೂಡ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಆ ಫಂಡ್ ವ್ಯಾಲ್ಯೂ NAVನು ಇಲ್ಲಿ ಚೆಕ್ ಮಾಡ್ಬೋದು ಎಷ್ಟೆಷ್ಟಿದೆ, ಹಾಗೆ ರಿಟರ್ನ್ಸ್ ಕೂಡ ಇಲ್ಲಿ ಚೆಕ್ ಮಾಡ್ಬೋದು. ಇವರು ಕೂಡ ಬೇರೆ ಬೇರೆ ಫಂಡ್ಗಳ ಎಕ್ಸ್ಪೀರಿಯನ್ಸ್ ಇದೆ, ಅವಾಗ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಸೊ ಇವ್ರು ನಮ್ಮ ಫಂಡ್ ಅನ್ನ ಚೆನ್ನಾಗಿ ಒಳ್ಳೆ ಕಡೆ ಇನ್ವೆಸ್ಟ್ ಮಾಡಿ ಲಾಭ ತಂದು ಕೊಡ್ತಾರೆ ಅಂತ ಅನ್ಕೊಳ್ಬಹುದು ಫ್ರೆಂಡ್ಸ್. ಸೊ ಅದಾದ ನಂತರ ನೋಡ್ಬೋದು ನಿಮಗೆ ನೆಕ್ಸ್ಟ್ ICICI ಪ್ರುಡೆನ್ಷಿಯಲ್ ಬ್ಲೂ ಚಿಪ್ ಇದೆ. ಸೊ ಸೇಮ್ ಅದೇ ರೀತಿನೇ ಸ್ಕೀಮ್ ಡೀಟೇಲ್ಸ್ ಹೋಗ್ಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು ಇಲ್ಲಿ 3 ಜನ ಫಂಡ್ ಮ್ಯಾನೇಜರ್ಸ್ ಇದ್ದಾರೆ. ಸೊ ಈ ಫಂಡ್ಗಳ ಮ್ಯಾನೇಜರ್ಸ್ ICICI ಪ್ರುಡೆನ್ಷಿಯಲ್ ಬ್ಲೂ ಚಿಪ್ ಅಲ್ಲಿ 3 ಜನ ಫಂಡ್ ಮ್ಯಾನೇಜರ್ ಇದ್ದಾರೆ. ಸೊ ಹೀಗೆ ಅವರು ಯಾವ್ಯಾವ ಫಂಡ್ಗಳಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಾವು ಚೆಕ್ ಮಾಡ್ಬೋದು. ಸೊ ಅವರು ಕೂಡ ಒಬ್ರು ನೋಡ್ಬೋದು ನಮಗೆ 5 ಫಂಡ್ಗಳಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಈ ಫಂಡ್ ಬಿಟ್ಟು 5 ಫಂಡ್ಗಳಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಸೊ ಹಾಗೆ ಇಲ್ಲಿ 2-3 ಇರೋದ್ರಿಂದ ಒಬ್ರಿಲ್ಲ ಅಂದ್ರೆ ಒಬ್ರು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಸೊ ಆಲ್ರೆಡಿ ಒಬ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಸೊ ಹಾಗೆ ಇನ್ನೊಬ್ರು ನೋಡೋದಾದ್ರೆ ಅವ್ರು ಯಾವ ಫಂಡ್ಗಳಲ್ಲೂ ಮ್ಯಾನೇಜ್ ಮಾಡ್ತಾ ಇಲ್ಲ. ಹಾಗೆ ನೆಕ್ಸ್ಟ್ ನೋಡ್ಬೋದು ಶರ್ಮಿಳಾ ಡಿ ಮೇಲೆ ಅಂತ ಇನ್ನೊಬ್ಬ ಮ್ಯಾನೇಜರ್ ಇದ್ದಾರೆ, ಫಂಡ್ ಮ್ಯಾನೇಜರ್. ಸೊ ಅವರು ಕೂಡ ಯಾವ ಫಂಡ್ಗಳನ್ನು ಮ್ಯಾನೇಜ್ ಮಾಡ್ತಾ ಇಲ್ಲ. ಇಲ್ಲಿ ಒಬ್ರು ಮಾತ್ರ ಈ ಫಂಡ್ ಬಿಟ್ಟು ಮುಖ್ಯದ ಒಂದು 5-6 ಫಂಡ್ಗಳಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಸೊ ಇದು ನಮಗೆ ಗೊತ್ತಾಯ್ತು, ಈಗ ಫಂಡ್ ಮ್ಯಾನೇಜರ್ಗಳ ಹಿಸ್ಟ್ರಿಯನ್ನು ಗೊತ್ತಾಯ್ತು. ಈಗ ನಮಗೆ ಇಲ್ಲಿ ನೋಡ್ಬೋದು ನಾವು ನೋಡಿದ ಹಾಗೆ ಇಲ್ಲಿ ನಮಗೆ ಮಿರಾಯ ಅಸೆಟ್ ಅಲ್ಲಿ ಇರ್ತಕ್ಕಂಥ ಫಂಡ್ ಮ್ಯಾನೇಜರ್ ಮಾತ್ರ ಅವರು ಸ್ವಲ್ಪ ಯಾವುದೇ ತರಹದ ಎಕ್ಸ್ಪೀರಿಯನ್ಸ್ ಇಲ್ಲ, ಬಟ್ ಆದ್ರೂ ಕೂಡ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ, ಒಳ್ಳೆ ಫಂಡ್ ವ್ಯಾಲ್ಯೂ ಇದೆ, EOM ಕಡಿಮೆ, ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಇದೆ. ಸೊ ಹಾಗಾಗಿ ಒಂದು ಚಾನ್ಸ್ ನೋಡ್ಬೋದು ಇದನ್ನ. ಅದಾದ ನಂತರ ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಅಂದ್ರೆ, ಇಲ್ಲಿ ನೋಡ್ಬೇಕಾಗತ್ತೆ ನೀವು, ಇಲ್ಲಿ ಎಕ್ಸಿಟ್ ಲೋಡ್ ಅಂತ ಇರುತ್ತೆ. ಸೊ ಎಕ್ಸಿಟ್ ಲೋಡ್ ಏನಪ್ಪಾ ಅಂತಂದ್ರೆ, ನೀವು ಏನಾದ್ರೂ ಒಂದು ವರ್ಷದೊಳಗೆ ನೀವು ಈಗ ಫಾರ್ ಎಕ್ಸಾಂಪಲ್ ಈಗ ಇನ್ವೆಸ್ಟ್ ಮಾಡಿ ನಮಗೆ ಈಗ 1 ತಿಂಗಳು ಬಿಟ್ಟು ಅಥವಾ 2 ತಿಂಗಳು ಬಿಟ್ಟು ನಮಗೆ ಅಮೌಂಟ್ ಬೇಕು ಅಂತಂದು ನಾವು ಏನಾದ್ರು ತಗೊಳಕ್ ಹೋದ್ರೆ
ನಿಮಗೆ 1% ಅನ್ನು ನಿಮಗೆ ಎಕ್ಸಿಟ್ ಲೋಡ್ ಆಗಿ ನಿಮಗೆ ಚಾರ್ಜ್ ಅಪ್ಲೈ ಮಾಡ್ತಾರೆ. ಸೊ ಅದನ್ನು ಕೂಡ ನೋಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ 1 ವರ್ಷದೊಳಗೆ ಏನಾದರೂ ನೀವು ವಾಪಸ್ ತಗೊಳಕ್ ಹೋದ್ರೆ ನಿಮ್ಮ ಅಮೌಂಟ್ಗಳನ್ನು ನಿಮಗೆ 1% ಚಾರ್ಜ್ ಆಗುತ್ತೆ. ಇಲ್ಲಿ ಕೆಳಗೆ ಕ್ಯಾಲ್ಕುಲೇಟರ್ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಎಷ್ಟನ್ನು ಸೇಲ್ ಮಾಡಿದರೆ ಅಂದರೆ ತಗೊಂಡ್ರೆ ಎಷ್ಟು ನಿಮಗೆ ಅಮೌಂಟ್ ಪರ್ಸೆಂಟೇಜ್ ಕಟ್ಟಾಗಿ ಸಿಗುತ್ತೆ ಅನ್ನೋದಿದೆ. ಸೊ ಇದನ್ನು ನೀವೇ ಮಾಡ್ಕೊಳ್ಬೋದು. ಅದಾದ ನಂತರ ನೋಡ್ಬೋದು ಅಸೆಟ್ ಮಾನಿಟರ್ ಅಂತ ಇದೆ. ಸೊ ಇಲ್ಲಿ ಅಸೆಟ್ ಮಾನಿಟರ್ ನೋಡ್ಬೋದು ನಿಮಗೆ ಈ 2018ರಲ್ಲಿ ಸೊ ಇದರ ಫಂಡ್ ವ್ಯಾಲ್ಯೂ ಎಷ್ಟಿತ್ತು ನೋಡ್ಬೋದು. ನಿಮಗೆ 10,035 ಕೋಟಿ ಇತ್ತು. ಹಾಗೆ 19ರಲ್ಲಿ 16,883 ಕೋಟಿ ಆಗಿದೆ. ಹಾಗೆ 2020ರಲ್ಲಿ 22,000, ಹಾಗೆ 2021ರಲ್ಲಿ 31,000 ಕೋಟಿ, ಹಾಗೆ 2022ರಲ್ಲಿ 34,000 ಕೋಟಿ ಇದರ AUM ಬೆಳೆದಿದೆ. ಅಂದ್ರೆ ಜನ ಇದ್ರ ಮೇಲೆ ಪ್ರತಿ ವರ್ಷ ನಂಬಿಕೆ ಇಟ್ಟು ಸ್ವಲ್ಪ ಜಾಸ್ತಿ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಅರ್ಥ ಫ್ರೆಂಡ್ಸ್. ಸೊ ಈ ರೀತಿಯಾಗಿ ಅಸೆಟ್ ಮಾನಿಟರ್ ಕೂಡ ನಾವು ಚೆಕ್ ಮಾಡಬೇಕಾಗುತ್ತೆ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಹಾಗೆ ಇನ್ನು ಮಿಕ್ಕಿರೋ ಫಂಡ್ ಗಳನ್ನು ನೋಡಬಹುದು. ಅದರ ಅಸೆಟ್ ಯಾವ್ಯಾವ ತರ ಇದೆ, ಸೊ ಅದರ ಎಕ್ಸಿಸ್ಟ್ ಲೋಡ್ ಎಷ್ಟಿದೆ, ಸೊ ಅದನ್ನು ಎರಡೂ ಮ್ಯಾಚ್ ಮಾಡಬೇಕಾಗುತ್ತೆ ನೀವು. ಆಗ ನಿಮಗೆ ಯಾವ್ದು ಒಳ್ಳೆ ಫಂಡ್, ಯಾವ ಕಡೆ ನಾವು ಇನ್ವೆಸ್ಟ್ ಮಾಡಿದ್ರೆ ಚೆನ್ನಾಗಿ ನಮಗೆ ಲಾಭ ತಗೊಳ್ಬಹುದು ಅನ್ನೋದನ್ನ ಚೆಕ್ ಮಾಡಬಹುದು ಫ್ರೆಂಡ್ಸ್. ಹಾಗೆ ಈಗ SBI ಬ್ಲೂ ಚಿಪ್ ಫಂಡ್ ಅನ್ನ ಓಪನ್ ಮಾಡಿದ್ವಿ. ಸೊ ಇದ್ರ ನೋಡ್ಬೋದು ಎಕ್ಸಿಟ್ ಲೋಡ್ ಕೂಡ 1% ನಿಮಗಿದೆ. ಅಂದ್ರೆ 1 ವರ್ಷದೊಳಗೆ ನೀವೇನಾದ್ರೂ ಇದನ್ನ ನೀವು ರಿಟರ್ನ್ ತಂದ್ರೆ 1% ಎಕ್ಸಿಟ್ ಲೋಡ್ ಕೂಡ ಇದರಲ್ಲೂ ಕೂಡ ಆಗ್ತಾರೆ. ಹಾಗೆ ಇದರ ಅಸೆಟ್ ಮಾನಿಟರ್ ಕೂಡ ನೋಡ್ಬೋದು 2018ರಲ್ಲಿ ಎಷ್ಟಿತ್ತು, 2020ರಲ್ಲಿ ಎಷ್ಟಿತ್ತು. ಸೊ ಇದ್ರ ಫಂಡ್ ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗ್ತಾ ಹೋಗಿದೆ. ಸೊ ಹಾಗಾಗಿ ಇದರಲ್ಲೂ ಜನ ನಂಬಿಕೆ ಇಟ್ಟು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಅರ್ಥ ಫ್ರೆಂಡ್ಸ್. ಸೊ ಈ ನೋಡ್ಬೋದು 2021ರಲ್ಲಿ 31 ಕೋಟಿ ಇರೋದು, 31,000 ಕೋಟಿ ಇರೋದು 2022ರಲ್ಲಿ 34,000 ಕೋಟಿ ಆಗಿದೆ. ಹಾಗಾಗಿ ಇದು ಕೂಡ ಜನ ನಂಬಿಕೆ ಇಟ್ಟು ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಹಾಗೆ ನೋಡ್ಬೋದು ICICI ಪ್ರೊಡೆನ್ಷಿಯಲ್ ಬ್ಲೂ ಚಿಪ್ ಇದೆ. ಸೊ ಅದರ ವ್ಯಾಲ್ಯೂ ಕೂಡ ನೀವು ಈಗ ನೋಡ್ಬೋದು. ಅದರ ಫಂಡ್ ವ್ಯಾಲ್ಯೂ ಯಾವ ರೀತಿ ಇನ್ಕ್ರೀಸ್ ಆಗಿದೆ, ಅದರ ಎಕ್ಸಿಟ್ ಲೋಡ್ ಏನಿದೆ. ಸೊ ಇದು ಕೂಡ 1% ಇದೆ. 1 ವರ್ಷದೊಳಗೆ ನೀವೇನಾದ್ರೂ ರಿಟರ್ನ್ ತಂದ್ರೆ ಎಕ್ಸಿಟ್ ಲೋಡ್. ಹಾಗೆ ಇದರ ಅಸೆಟ್ ಮಾನಿಟರ್ ಕೂಡ ನೋಡ್ಬೋದು. 2018ರಲ್ಲಿ 20,000 ಕೋಟಿ ಇರೋದು 2020ರಲ್ಲಿ ಆಲ್ರೆಡಿ 4 ವರ್ಷಕ್ಕೆ 35,000 ಕೋಟಿ ಆಗಿದೆ. 15,000 ಕೋಟಿ ಎಕ್ಸ್ಟ್ರಾ ಇನ್ವೆಸ್ಟ್, ಅಂದ್ರೆ ಜನ ಅಷ್ಟು ನಂಬಿಕೆ ಇಟ್ಟು ಈ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಅರ್ಥ ಫ್ರೆಂಡ್ಸ್. ಸೊ ಈ ರೀತಿಯಾಗಿ ನಾವು ಈಗ ಏನ್ ನೋಡಿದ್ವಿ ಅಂದ್ರೆ ಅದರ ಫಂಡ್ ಮ್ಯಾನೇಜರ್ನ ಹಿಸ್ಟ್ರಿ ನೋಡಿದ್ವಿ, ಅವರ ಕ್ರೆಡಿಬಿಲಿಟಿ ನೋಡಿದ್ವಿ. ಸೊ ಈಗ ನನ್ನ ಪ್ರಕಾರ ಸೊ ಈ 3 ಫಂಡ್ ಕೂಡ ಒಳ್ಳೆ ಬೆಟರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಏನ್ ಚೆಕ್ ಮಾಡ್ಬೇಕು ಅಂತಂದ್ರೆ ಈಗ ರ್ಯಾಂಕಿಂಗ್ ಅನ್ನ ಚೆಕ್ ಮಾಡ್ಬೇಕು, ಅಂದ್ರೆ ಸ್ಟಾರ್ ಗಳನ್ನ. ಸೊ ಯಾವ್ಯಾವ ಫಂಡ್ ಗಳಿಗೆ ಎಷ್ಟೆಷ್ಟು ಸ್ಟಾರ್ ಗಳನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಚೆಕ್ ಮಾಡ್ಬೇಕಾಗುತ್ತೆ ಫ್ರೆಂಡ್ಸ್. ಈಗ ನೋಡ್ಬೋದು ಇಲ್ಲಿ ಸ್ನ್ಯಾಪ್ ಶಾಟ್ ಅಂತ ಒಂದು ಆಪ್ಷನ್ಸ್ ಇದೆ ನೋಡಿ ಇಲ್ಲಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ, ಸೊ ನಾವೀಗ ICICI ಪ್ರೊಡೆನ್ಷಿಯಲ್ ಬ್ಲೂ ಚಿಪ್ ಫಂಡ್ ಅಲ್ಲಿ ಇದೀವಿ. ಸೊ ಅಲ್ಲಿ ಸ್ನ್ಯಾಪ್ ಶಾಟ್ ಅನ್ನ ಕ್ಲಿಕ್ ಮಾಡಿದ್ರೆ ಸೊ ಅದರ ಇಲ್ಲಿ ನೋಡ್ಬೋದು ಕ್ರಿಸಿಲ್ ರ್ಯಾಂಕ್ ಅಂತ ಇದೆ. ಇದರ ಕ್ರಿಸಿಲ್ ರ್ಯಾಂಕ್ ಬಂದ್ಬಿಟ್ಟು 5 ಸ್ಟಾರ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಇದರ ಕ್ರಿಸಿಲ್ ರ್ಯಾಂಕ್ ಎಷ್ಟಿದೆ, 5 ಸ್ಟಾರ್ ಇದೆ. ICICI ಪ್ರೊಡೆನ್ಷಿಯಲ್ ಬ್ಲೂ ಚಿಪ್ ಫಂಡಿನ ಕ್ರಿಸಿಲ್ ರ್ಯಾಂಕ್ 5 ಸ್ಟಾರ್ ಇದೆ. ಹಾಗೆ SBI ಬ್ಲೂ ಚಿಪ್ ಕೂಡ ನೋಡ್ಬೋದು. ಸೊ SBI ಬ್ಲೂ ಚಿಪ್ ಎಷ್ಟಿದೆಯಪ್ಪ ಅಂತಂದ್ರೆ ಸೊ ಅದರ ಕ್ರಿಸಿಲ್ ರ್ಯಾಂಕ್ ಬಂದ್ಬಿಟ್ಟು 4 ಸ್ಟಾರ್ಗಳಿದೆ. ಹಾಗೆ ಮಿರಾಯ ಅಸೆಟ್ ಲಾರ್ಜ್ ಕ್ಯಾಪ್ ನೋಡೋಣ. ಮಿರಾಯ ಅಸೆಟ್ ಲಾರ್ಜ್ ಕ್ಯಾಪ್ ನ ಕ್ರಿಸಿಲ್ ರ್ಯಾಂಕ್ ಬಂದ್ಬಿಟ್ಟು 3 ಸ್ಟಾರ್ ಇದೆ ಬರೀ. ಓಕೆನಾ. ಸೊ ಇದಕ್ಕೆ 3 ಸ್ಟಾರ್ ಇದೆ, SBIಗೆ 4 ಸ್ಟಾರ್ ಇದೆ, ಹಾಗೆ ICICI ಪ್ರೊಡೆನ್ಷಿಯಲ್ಗೆ 5 ಸ್ಟಾರ್ ಇದೆ ಫ್ರೆಂಡ್ಸ್. ಸೊ ನೀವು ಈಗ ಈ ಸ್ಟಾರ್ ಗಳನ್ನ ನೋಡಾಯ್ತು. ಈಗ ಸ್ಟಾರ್ ನೋಡಿದ ನಂತರ ನೆಕ್ಸ್ಟ್ ಏನ್ ಮಾಡಬೇಕಪ್ಪ ಅಂತಂದ್ರೆ ಸೊ ನನ್ನ ಪ್ರಕಾರ ಈ 3 ಫಂಡ್ಗಳು ಕೂಡ ಒಳ್ಳೆ ಫಂಡ್ಗಳು ಅಂತ ಹೇಳ್ಬೋದು. ಸೊ ಈಗ ಈ 3 ಫಂಡ್ಗಳಲ್ಲಿ ಯಾವ ಫಂಡ್ಗಳು ಬೇಕಾದ್ರೆ ಇನ್ವೆಸ್ಟ್ ಮಾಡ್ಬೋದು. ಆದ್ರೂ ಇಲ್ಲಿ ನೋಡ್ಬೋದು ICICI ಪ್ರೊಡೆನ್ಷಿಯಲ್ ಬ್ಲೂ ಚಿಪ್ ಬಂದ್ಬಿಟ್ಟು ಎಕ್ಸ್ಪೆನ್ಸ್ ರೇಷಿಯೋ ಸ್ವಲ್ಪ ಇವೆರಡಕ್ಕೂ ಹೋಲಿಕೆ ಮಾಡಿದರೆ 1.07% ಇದೆ. ಹಾಗಾಗಿ ಇವೆರಡು ಫಂಡ್ಗಳಲ್ಲಿ ಮಿರಾಯ ಅಸೆಟ್ ಆಗಿರ್ಬೋದು ಹಾಗೆ SBI ಬ್ಲೂ ಚಿಪ್ ಫಂಡ್ಗಳಲ್ಲಿ ನೀವು ಆರಾಮಾಗಿ ಈಸಿಯಾಗಿ ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಅದಾದ ನಂತರ ನಮಗೀಗ ICICI ಪ್ರೊಡೆನ್ಷಿಯಲ್ ಫಂಡ್ ಬೇಕಾಗಿಲ್ಲ, ಯಾಕಂದರೆ ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ ಇದೆ. ಕ್ರಿಸಿಲ್ ರ್ಯಾಂಕ್ 5 ಸ್ಟಾರ್ ಇದೆ, ಓಕೆ. ಆದ್ರೂ ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ ಇರೋದ್ರಿಂದ ನಾವು ಈ ಫಂಡನ್ನು ರಿಮೂವ್ ಮಾಡೋಣ. ಸೊ ಅದಾದ ನಂತರ ಈಗ ಏನು ಮಾಡಬೇಕಪ್ಪ ಅಂತಂದರೆ ನೋಡ್ಬೋದು ಇದರ ಪೋರ್ಟ್ಫೋಲಿಯೋನ ಚೆಕ್ ಮಾಡಬೇಕಾಗುತ್ತೆ. ಸೊ ಈಗ ನಾವೀಗ ಈ 2 ಫಂಡ್ಗಳಿಗೆ ಇನ್ವೆಸ್ಟ್ ಮಾಡಬೇಕು ಅಂತ ರೆಡಿ ಇದ್ದೀವಿ ಅಂತ ಅನ್ಕೊಳ್ಳಿ. ಈಗ SBI ಬ್ಲೂ ಚಿಪ್ ಫಂಡ್ ಆಗಿರ್ಬೋದು ಹಾಗೆ ಮಿರಾಯ ಅಸೆಟ್ ಫಂಡ್ ಆಗಿರ್ಬೋದು. ಸೊ ಈಗ SBI ಬ್ಲೂ ಚಿಪ್ ಫಂಡ್ಗೆ ನಾವು ಇನ್ವೆಸ್ಟ್ ಮಾಡಿದ್ವಿ ಅಂದರೆ ನಾವು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಅಮೌಂಟನ್ನು
ಅವರು ಯಾವ್ಯಾವ ಕಡೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಫಂಡ್ ಮ್ಯಾನೇಜರ್ ಆದವರು ಯಾವ್ಯಾವ ಕಡೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಚೆಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಸೊ ಇದರ ಅವಶ್ಯಕತೆ ಇಷ್ಟಲ್ಲ, ಇದರ ಅವಶ್ಯಕತೆ ಏನು ಅಷ್ಟೊಂದಿಲ್ಲ. ಯಾಕಂದರೆ ನಾವು ನೋಡಿರ್ತಕ್ಕಂಥ ಒಳ್ಳೆ ರಿಟರ್ನ್ಸ್ ಕೊಡ್ತಾ ಇದೆ, ಹಾಗೆ ಒಳ್ಳೆ ಫಂಡ್ ಮ್ಯಾನೇಜರ್ ಇದ್ದಾರೆ, ಹಾಗೆ ಅದರ AUM ಚೆನ್ನಾಗಿದೆ, ಅದರ ಎಕ್ಸ್ಪೆನ್ಸ್ ರೇಷಿಯೋ ಕಮ್ಮಿ ಇದೆ. ಈಗ ಇವೆಲ್ಲ ಕ್ರೈಟೇರಿಯಾ ನಮಗೆ ಮ್ಯಾಚ್ ಆದರೆ ಇದನ್ನು ನೋಡುವ ಅವಶ್ಯಕತೆ ಏನೂ ಇಲ್ಲ. ಆದರೂ ನಮ್ಮ ಏನು ಸೇಫ್ಟಿ ಅನ್ನೋದಕ್ಕೋಸ್ಕರ ನಾವು ಇದನ್ನು ಚೆಕ್ ಮಾಡ್ಬೋದು. ಅದು ಅದರ ಪೋರ್ಟ್ಫೋಲಿಯೋ ಅವರು ಯಾವ್ಯಾವ ಕಡೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ. ಸೊ ಇಲ್ಲಿ ಪೋರ್ಟ್ಫೋಲಿಯೋ ಅನ್ನೋ ಒಂದು ಆಪ್ಷನ್ಸ್ ಇದೆ ನೋಡ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ಬೋದು ನಾವು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಅಮೌಂಟನ್ನು ಅವರು ಈಕ್ವಿಟಿ ಹೋಲ್ಡಿಂಗಲ್ಲಿ 93% ಇನ್ವೆಸ್ಟ್ ಮಾಡಿದ್ದಾರೆ. ಟೋಟಲ್ ನೋಡ್ಬೋದು, ಟೋಟಲ್ 49 ಸ್ಟಾಕ್ಗಳಲ್ಲಿ ಅವರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಸೊ ಅದಕ್ಕೆ ಹೇಳೋದು ಸ್ಟಾಕ್ ಮಾರ್ಕೆಟ್ಗೂ ಹಾಗೆ ಮ್ಯೂಚುವಲ್ ಫಂಡ್ಗೂ ಇರ್ತಕ್ಕಂಥ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ ಇದೆ ಮೇನ್. ಸೊ ಡೈವರ್ಸಿಫಿಕೇಶನ್ಸ್ ಈ ಮ್ಯೂಚುವಲ್ ಫಂಡ್ ಅಲ್ಲಿ ಜಾಸ್ತಿ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು ಏನಾದರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ನಮಗೆ ಅಲ್ಲಿ ನಾವು ಈಗ ಒಂದು 10,000 ಇನ್ವೆಸ್ಟ್ ಮಾಡಬೇಕಂದ್ರೆ ಮ್ಯಾಕ್ಸಿಮಮ್ ಒಂದು 5, 6, 7 ಸ್ಟಾಕ್ ತಗೊಬೋದು ಅಂತ ಇಟ್ಕೊಳ್ಳಿ. ಆದರೆ ನೀವು ಅದೇ ಒಂದು 10,000ನ ಒಂದು ಮ್ಯೂಚುವಲ್ ಫಂಡಿಗೆ ಹಾಕಿದ್ರೆ ಅವರು ಎಷ್ಟು 49 ಈ ಫಂಡ್ ಬಂದ್ಬಿಟ್ಟು 49 ಕಡೆ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಈ ರೀತಿಯಾಗಿ ಡೈವರ್ಸಿಫಿಕೇಶನ್ಗೆ ತುಂಬಾ ಬೆಸ್ಟ್ ಅಂತ ಹೇಳ್ಬೋದು ಮ್ಯೂಚುವಲ್ ಫಂಡ್. 49 ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಲಾರ್ಜ್ ಕ್ಯಾಪ್ ಅಲ್ಲಿ 68%, ಹಾಗೆ ಮಿಡ್ ಕ್ಯಾಪ್ ಅಲ್ಲಿ 7.28%, ಹಾಗೆ ಸ್ಮಾಲ್ ಕ್ಯಾಪ್ ಅಲ್ಲಿ 0.8, ಹಾಗೆ ಅದರ್ಸ್ ಅಲ್ಲಿ ಟೋಟಲ್ ಒಂದು 17% ಇನ್ವೆಸ್ಟ್ ಮಾಡಿದ್ದಾರೆ ಫ್ರೆಂಡ್ಸ್. ಸೊ ಈ ರೀತಿಯಾಗಿ ಇನ್ವೆಸ್ಟ್ ಅದಾಗೆ ನೋಡ್ಬೋದು ನೀವು ಇಲ್ಲಿ ಅದರ ಅವರೇಜ್ ಮಾರ್ಕೆಟ್ ಕ್ಯಾಪ್ 1,57,000 ಕೋಟಿ ಇರ್ತಕ್ಕಂಥ ಅವರೇಜ್ ಮಾರ್ಕೆಟ್ ಕ್ಯಾಪ್ ಇರ್ತಕ್ಕಂಥ ಕಂಪನಿಗಳಲ್ಲಿ ಇವರು ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಹಾಗೆ ಇಲ್ಲಿ ನೋಡ್ಬೋದು ಕೆಳಗಡೆ ಬಂದ್ರೆ ಅವರು ಟಾಪ್ 10 ಸ್ಟಾಕ್ ಹೋಲ್ಡಿಂಗ್ ಅಂದ್ರೆ ಯಾವ್ಯಾವ ಕಡೆ ಎಷ್ಟೆಷ್ಟು % ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋ ಡೀಟೇಲ್ಸ್ ಕೂಡ ಇಲ್ಲಿ ನಮಗೆ ಶೋ ಆಗುತ್ತೆ ನೋಡ್ಬೋದು. ಸೊ ನೋಡ್ಬೋದು HDFC ಬ್ಯಾಂಕ್ಗೆ 9.1% ಹೋಲ್ಡಿಂಗ್ ಮಾಡಿದ್ದಾರೆ. ಹಾಗೆ ICICI ಬ್ಯಾಂಕಿಗೆ 7.82% ಹಾಗೆ ಇನ್ಫೋಸಿಸ್ಗೆ 4.72%, ರಿಲಯನ್ಸ್ ಇಂಡಸ್ಟ್ರಿಗೆ 4.61%, ಹಾಗೆ L&T ಅದಕ್ಕೆ 4.56, ಹಾಗೆ ITC ಲಿಮಿಟೆಡ್ಗೆ 4.50, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ 3.61, ಹಾಗೆ ಹೌಸಿಂಗ್ ಡೆವಲಪ್ಮೆಂಟ್ ಫೈನಾನ್ಸ್ಗೆ 3.58, ಆಕ್ಸಿಸ್ ಬ್ಯಾಂಕ್ ಲಿಮಿಟೆಡ್ಗೆ 2.90, ಹಾಗೆ ಡಿವೈಸ್ ಲಿಬರ್ಟಿಗೆ 2.71. ಟಾಪ್ 10 ಹೋಲ್ಡಿಂಗ್ ಇರ್ತಕ್ಕಂಥ ಕಂಪನಿಗಳು. ಹಾಗೆ ಇನ್ನು 49 ಸ್ಟಾಕ್ಗಳನ್ನು ನಾವು ನೋಡಬೇಕು ಅಂತಂದ್ರೆ ಇಲ್ಲಿ ನೋಡ್ಬೋದು ವ್ಯೂ ಕಂಪ್ಲೀಟ್ ಹೋಲ್ಡಿಂಗ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ನಿಮಗೆ ಅಲ್ಲಿ 49 ಕಂಪನಿಗಳು ಶೋ ಆಗುತ್ತೆ. ಯಾವ್ಯಾವ ಕಂಪನಿಯಲ್ಲಿ ಎಷ್ಟೆಷ್ಟು % ಇನ್ವೆಸ್ಟ್ ಮಾಡಿದ್ದಾರೆ ಅಂತಕ್ಕಂಥ ಡೀಟೇಲ್ಸ್ ಕೂಡ ನಮಗೆ ಇಲ್ಲಿ ಶೋ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೀವು ಇಲ್ಲಿ 49 ಕಂಪನಿಗಳು ಕೂಡ ಇಲ್ಲಿ ನಮಗೆ ಇಲ್ಲಿ ಶೋ ಆಗ್ತಾ ಇದೆ. ಈಗ ಇದರಲ್ಲಿ ನೋಡ್ಬೋದು ನೀವು ಯಾವ್ಯಾವ ಕಂಪನಿಗಳು ಅದರ ಅವರು ಪ್ರತಿಯೊಬ್ಬರು ಫಂಡ್ ಮ್ಯಾನೇಜರ್ ಅಂದ್ರೆ ಇದರ ಫಂಡಮೆಂಟಲ್ಸ್ ಎಲ್ಲ ಚೆಕ್ ಮಾಡಿಬಿಟ್ಟು ಅದರ ಕಡೆ ಇನ್ವೆಸ್ಟ್ ಮಾಡಿರ್ತಾರೆ. ಸೊ ನಿಮಗೂ ಇದ್ರ ಬಗ್ಗೆ ಐಡಿಯಾ ಇದ್ರೆ ಅಂದ್ರೆ ಈ ಕಂಪನಿಗಳ ಬಗ್ಗೆ ಫಂಡಮೆಂಟಲ್ಸ್ ಚೆಕ್ ಮಾಡೋದಿದ್ರೆ ಸೊ ಇದು ನೀವು ಚೆಕ್ ಮಾಡಿದಾಗ ಒಳ್ಳೆ ಫಂಡ್ಗಳು ಒಳ್ಳೆ ಕಂಪನಿಗಳು ಅಂತ ನಿಮಗೆ ಅನಿಸಿದ್ರೆ ಈ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡೋದು, ಅಥವಾ ಈ ಫಂಡ್ ನೀವು ಕೂಡ ಫಂಡಮೆಂಟಲ್ ಚೆಕ್ ಮಾಡಿದ ಮೇಲೆ ಸೊ ಈ ಕಂಪನಿಗಳಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅಂತಂದ್ರೆ ಆಗ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಸೊ ಈ ರೀತಿಯಾಗಿ ಇದರ ಪೋರ್ಟ್ಫೋಲಿಯೋನು ನೀವೀಗ ಚೆಕ್ ಮಾಡ್ಬೋದು ಫ್ರೆಂಡ್ಸ್. ಸೊ ಅದೇ ರೀತಿ SBI ಬ್ಲೂ ಚಿಪ್ ಆಯಿತು, ಹಾಗೆ ಮಿರಾಯ್ ಅಸೆಟ್ ಕೂಡ ಅದೇ ರೀತಿನೇ ಚೆಕ್ ಮಾಡ್ಬೋದು. ಅದರ ಇಲ್ಲಿ ಪೋರ್ಟ್ಫೋಲಿಯೋಗೆ ಹೋದ್ರೆ ಸೊ ಅದರ ಸಂಬಂಧಪಟ್ಟ ಎಲ್ಲ ಸೊ ಮಿರಾಯ್ ಅಸೆಟ್ ನೋಡ್ಬೋದು. ಈಗ ಟೋಟಲ್ 99.52% ಅವರು ಈಕ್ವಿಟಿ ಹೋಲ್ಡಿಂಗ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಇವರು 60 ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ನೋಡ್ಬೋದು ಅವ್ರು ಎಷ್ಟಿತ್ತು SBI 49 ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರು, ಆದರೆ ಇವ್ರು ನೋಡ್ಬೋದು 60 ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಲಾರ್ಜ್ ಕ್ಯಾಪಲ್ಲಿ 66, ಹಾಗೆ ಮಿಡ್ ಕ್ಯಾಪಲ್ಲಿ 8.98, ಟೋಟಲ್ 9%, ಸ್ಮಾಲ್ ಕ್ಯಾಪಲ್ಲಿ 4%, ಇನ್ನು ಅದರ್ಸಲ್ಲಿ 20% ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಇವರು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಅವರೇಜ್ ಮಾರ್ಕೆಟ್ ಕ್ಯಾಪ್ ಇರ್ತಕ್ಕಂಥದ್ದು ಟೋಟಲ್ 2 ಲಕ್ಷ ಕೋಟಿ ಇರ್ತಕ್ಕಂಥ ಮಾರ್ಕೆಟ್ ಅಲ್ಲಿ ಇವರು ಇನ್ವೆಸ್ಟ್ ಮಾಡಿದ್ದಾರೆ ಎಲ್ಲ ಫಂಡ್ಗಳನ್ನ. ಸೊ ಇದರ ಸ್ಟಾಕ್ ಫಂಡ್ಗಳು ನೋಡ್ಬೋದು, ಟಾಪ್ 10 ಹೋಲ್ಡಿಂಗ್ ಇರ್ತಕ್ಕಂಥ ಫಂಡ್ಗಳನ್ನು ನೋಡ್ಬೋದು, ಅಂದ್ರೆ ಕಂಪನಿಗಳನ್ನು ನೋಡ್ಬೋದು. ಇವರು ಕೂಡ HDFC ಅಲ್ಲಿ 10.74, ICICI ಅಲ್ಲಿ 9.8, ಇನ್ಫೋಸಿಸ್ ಅಲ್ಲಿ 7.7, ರಿಲಯನ್ಸ್ ಇಂಡಸ್ಟ್ರಿಯಲ್ಲಿ 6.75, ಆಕ್ಸಿಸ್ ಬ್ಯಾಂಕ್ ಅಲ್ಲಿ 5.01, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ 3.79,
ಹಾಗೆ ಭಾರತಿ ಏರ್ಟೆಲ್ ಲಿಮಿಟೆಡಲ್ಲಿ 3.75, ಹಾಗೆ ಮಾರುತಿ ಸುಜುಕಿ ಇಂಡಿಯಾ ಲಿಮಿಟೆಡಲ್ಲಿ 2.89, LNTಯಲ್ಲಿ 2.87, ಹೌಸಿಂಗ್ ಡೆವಲಪ್ಮೆಂಟ್ ಫೈನಾನ್ಸಲ್ಲಿ 2.69% ಅನ್ನ ಇವರು ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಾಗೆ 60 ಏನೋ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿದಾರಲ್ಲ, ಸೊ ಅದನ್ನು ಕಂಪ್ಲೀಟ್ ಡೀಟೇಲ್ಸ್ ಕೂಡ ಇಲ್ಲಿ ನಾವು ನೋಡ್ಬೋದು. ಸೊ ನೋಡ್ಬೋದು ವ್ಯೂ ಕಂಪ್ಲೀಟ್ ಡೀಟೇಲ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಮಗೆ ಅವರು 60 ಸ್ಟಾಕ್ಗಳು ಯಾವ್ಯಾವ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋ ಡೀಟೇಲ್ಸು, ಎಷ್ಟು ಪರ್ಸೆಂಟ್ ಆ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋ ಡೀಟೇಲ್ಸ್ ಕೂಡ ಇಲ್ಲಿ ನಮಗೆ ನೋಡ್ಬೋದು. ಏಷ್ಯನ್ ಪೇಂಟ್ಸ್ ಅಲ್ಲಿ ಜಸ್ಟ್ 0.01% ಅನ್ನು ಮಾತ್ರ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಈ ರೀತಿಯಾಗಿ ಪ್ರತಿಯೊಂದನ್ನು ನಾವು ಚೆಕ್ ಮಾಡ್ಬೋದು ಫ್ರೆಂಡ್ಸ್, ಯಾವ್ಯಾವ ಸ್ಟಾಕ್ ಅಲ್ಲಿ ಎಷ್ಟೆಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅಂತ. ಸೊ ನೋಡಿದ್ವಲ್ಲ, ಸೊ ಈ ರೀತಿಯಾಗಿ ನಾವು ಮ್ಯೂಚುವಲ್ ಫಂಡ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀವಿ. ಏನಪ್ಪಾ ಅಂತಂದ್ರೆ, ನಾವು ಮೊದಲಿಗೆ ನಾವು ಜಾಸ್ತಿ ರಿಟರ್ನ್ ಬೇಸ್ ಮೇಲೆ ಕೆಲವು ಕಂಪನಿಗಳನ್ನ ಸೆಲೆಕ್ಟ್ ಮಾಡಿದ್ವಿ. ಅದಾದ ನಂತರ AUM ಅನ್ನ ಚೆಕ್ ಮಾಡಿದ್ವಿ. ಅದಾದ ನಂತರ ಎಕ್ಸ್ಪೆನ್ಸ್ ರೇಷಿಯೋನ ಚೆಕ್ ಮಾಡಿದ್ವಿ. AUM ಕಮ್ಮಿ ಇರ್ತಕ್ಕಂಥ ಫಂಡ್ಗಳನ್ನ ರಿಮೂವ್ ಮಾಡಿದ್ವಿ. ಅದಾದ ನಂತರ ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ ಇರ್ತಕ್ಕಂಥ ಫಂಡ್ಗಳನ್ನ ರಿಮೂವ್ ಮಾಡಿದ್ವಿ. ಅದಾದ ನಂತರ ಮಾಡಿದ್ವಿ ಫಂಡ್ ಮ್ಯಾನೇಜರ್ನ ಚೆಕ್ ಮಾಡಿದ್ವಿ. ಹಾಗೆ ಫಂಡ್ ಮ್ಯಾನೇಜರ್ನ ಹಿಸ್ಟ್ರಿ ಚೆಕ್ ಮಾಡಿದ ನಂತರ ಅದರ ಕ್ರಿಸಿಲ್ ರ್ಯಾಂಕಿಂಗ್ ಅನ್ನ ಚೆಕ್ ಮಾಡಿದ್ವಿ. ಸೊ ಅದರ ಆ ಬೇಸ್ ಮೇಲೆ ಕೆಲವನ್ನ ರಿಮೂವ್ ಮಾಡಿದ್ವಿ. ಈ ರೀತಿಯಾಗಿ ಈ ರೀತಿಯಾಗಿ ಚೆಕ್ ಮಾಡಿ, ಸೊ ನಮಗೆ ಉಳಿತಕ್ಕಂಥ ಫಂಡ್ಗಳು ಯಾವುದಪ್ಪ ಅಂತಂದ್ರೆ ಮಿರಾಯ್ ಅಸೆಟ್ ಹಾಗೆ SBI ಬ್ಲೂ ಚಿಪ್ ಫಂಡ್ಗಳು 2 ಫಂಡ್ಗಳನ್ನು ಉಳಿದ್ವು. ಸೊ ಅದರಲ್ಲಿ ಕೂಡ ನಾವೀಗ ಆ ಫಂಡ್ಗಳು ಯಾವ್ಯಾವ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಸೊ ಪ್ರತಿಯೊಂದು ಅದರ ಪೋರ್ಟ್ಫೋಲಿಯೋನು ಚೆಕ್ ಮಾಡಿದ್ವಿ. ಈ ರೀತಿಯಾಗಿ ಚೆಕ್ ಮಾಡಿ ನಮಗೆ ಯಾವುದು ಸರಿ ಅನಿಸುತ್ತೆ, ಯಾವ ಫಂಡ್ ಚೆನ್ನಾಗಿ ರಿಟರ್ನ್ಸ್ ಕೊಟ್ಟಿದೆ, AUM ಕಮ್ಮಿ ಇದೆ, AUM ಜಾಸ್ತಿ ಇದೆ, ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಇದೆ ಅಂತಕ್ಕಂಥ ಫಂಡ್ಗಳಲ್ಲಿ ನಾವು ಈಗ ಇನ್ವೆಸ್ಟ್ ಮಾಡ್ಬೋದು ಫ್ರೆಂಡ್ಸ್. ಸೊ ಅದಾದ ನಂತರ ಇನ್ನೂ ನೋಡ್ಬೇಕು ಅಪ್ಪ ಅಂತಂದ್ರೆ, ಇಲ್ಲಿ ನೋಡ್ಬೋದು SIP ಕ್ಯಾಲ್ಕುಲೇಟರ್ ಅಂತ ಇದೆ. ಸೊ SIP ಕ್ಯಾಲ್ಕುಲೇಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅದರ SIP ಕ್ಯಾಲ್ಕುಲೇಷನ್ ಕೂಡ ನೀವು ಮಾಡ್ಬೋದು ಫ್ರೆಂಡ್ಸ್. ಫಾರ್ ಎಕ್ಸಾಂಪಲ್ ಆಗಿ ಸುಮ್ಮನೆ ಒಂದು ಬೇಸ್ ಮೇಲೆ ನೋಡೋಣ. ಒಂದು 10 ವರ್ಷಕ್ಕೆ ಈಗ ನಾವು ಒಂದು 10 ವರ್ಷದಿಂದ ಸುಮಾರು ಈಗ 2023 ಅಂದ್ರೆ ನಾವು 2013ರಿಂದ ಪ್ರತಿ ತಿಂಗಳು 10,000 ನಾವು ಇನ್ವೆಸ್ಟ್ ಮಾಡ್ತಾ ಹೋದ್ರೆ, ಸೊ ಇಲ್ಲಿ ನೋಡಿ ಸೆಲೆಕ್ಟ್ ಮಾಡ್ಬೋದು 2013ರಿಂದ 1ನೇ ತಾರೀಕು ಫೆಬ್ರವರಿ. ಇಲ್ಲಿ ಈಗ ಏನಪ್ಪಾ ಅಂದ್ರೆ 2023 8ನೇ ತಾರೀಕು 2ನೇ ತಿಂಗಳಲ್ಲಿ ಈಗ ನಾವು ನಮ್ಮ ರಿಟರ್ನ್ಸ್ ಎಷ್ಟಾಗಿದೆ ಅನ್ನೋದನ್ನ ನಾವಿಲ್ಲಿ ಚೆಕ್ ಮಾಡ್ಬೋದು. ಸೊ ನೋಡ್ಬೋದು ನಾವು ಇನ್ವೆಸ್ಟ್ ಮಾಡಿರ್ತಕ್ಕಂಥ ವ್ಯಾಲ್ಯೂ ಬಂದ್ಬಿಟ್ಟು 12,10,000 ನಾವು ಇನ್ವೆಸ್ಟ್ ಮಾಡಿರ್ತೀವಿ. ಅಂದ್ರೆ ಅದು 2013ರಿಂದ ಇಲ್ಲಿ ತನಕ. ಒಂದು ವೇಳೆ ನಾವು ಈಗ ಅದನ್ನೇನಾದ್ರೂ ಸೇಲ್ ಮಾಡಿದ್ರೆ ಅದರ ವ್ಯಾಲ್ಯೂ ಬಂದ್ಬಿಟ್ಟು 26,93,979 ರೂಪಾಯಿ ಆಗಿರುತ್ತೆ ಫ್ರೆಂಡ್ಸ್. ಸೊ ಅದರ ಆನ್ಯುವಲ್ ರಿಟರ್ನ್ಸ್ ಎಷ್ಟಿರುತ್ತೆ, 13.31% ನಮಗೆ ರಿಟರ್ನ್ಸ್ ಆನ್ಯುವಲ್ ವೈಸ್ ರಿಟರ್ನ್ಸ್ ಬಂದಿರುತ್ತೆ. ಸೊ ಈ ರೀತಿಯಾಗಿ ಈ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಇಷ್ಟು ವ್ಯಾಲ್ಯೂ ಸಿಗ್ತಾ ಇತ್ತು. ಅಂದ್ರೆ ಏನೇ ಅಂದ್ರು ನೋಡ್ಬೋದು, ಇಲ್ಲಿ ನಾವು ಬೆಂಚ್ ಮಾರ್ಕಿಗೆ ನಾವು ಟ್ಯಾಲಿ ಮಾಡಿ ನೋಡ್ಬೇಕು ಅಂತ ಹೇಳಿದ್ವಿ. ಸೊ ನೋಡ್ಬೋದು ನಮ್ಮ ಬೆಂಚ್ ಇದು ಬಂದ್ಬಿಟ್ಟು ನಾವು ಬ್ಲೂ ಲೈನ್ ಅಲ್ಲಿ ಇರ್ತಕ್ಕಂಥದ್ದು ನಾವು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಅಮೌಂಟ್. ಹಾಗೆ ಇಲ್ಲಿ ನೋಡ್ಬೋದು, ಇಲ್ಲಿ ನಮಗೆ ಎಲ್ಲೋ ಲೈನ್ ಅಲ್ಲಿ ಕಾಣ್ತಾ ಇರೋದು ಅದು ರಿಟರ್ನ್ಸ್ ಬಂದಿರತಕ್ಕಂಥದ್ದು. ನಮಗೆ ಎಷ್ಟೆಷ್ಟು ಪರ್ಸೆಂಟ್ ಯಾವ ರೀತಿ ರಿಟರ್ನ್ಸ್ ಜಾಸ್ತಿ ಆಗಿದೆ ಅಂದ್ರೆ ನಾವು ಏನು ಕಡಿಮೆ ಸಮಯಕ್ಕಿಂತ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋದ್ರಿಂದ ನಮಗೆ ಜಾಸ್ತಿ ರಿಟರ್ನ್ಸ್ ಬರುತ್ತೆ ಅಂತ ಹೇಳ್ಬೋದು. ನೋಡ್ಬೋದು ಇಲ್ಲಿ 2013ರಿಂದ 14 ತನಕ ಅದರ ವ್ಯಾಲ್ಯೂ ಸೇಮ್ ಬಂದಿರುತ್ತೆ. ಅದಾದ ನಂತರ 2015ರಿಂದ ಅದರ ಇನ್ಕ್ರೀಸ್ ಆಗ್ತಾ ಹೋಗಿರುತ್ತೆ. ಸೊ ಈ ರೀತಿಯಾಗಿ ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋದ್ರಿಂದ ಒಳ್ಳೆ ರಿಟರ್ನ್ಸ್ ಅನ್ನ ಈ ಮ್ಯೂಚುವಲ್ ಫಂಡ್ ಅಲ್ಲಿ ಗಳಿಸಬಹುದು ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನೋಡಿದ್ರಲ್ಲ, ಈ ರೀತಿಯಾಗಿ ನೀವೇ ಖುದ್ದಾಗಿ ನಿಮ್ಮ ಒಂದು ಸ್ವಲ್ಪ ಟೈಮ್ ಕೊಡೋದ್ರಿಂದ ಸಪರೇಟ್ ಆಗಿ ನೀವೇ ಒಂದು ಮ್ಯೂಚುವಲ್ ಫಂಡ್ ಅನ್ನ ಈಸಿಯಾಗಿ ಸೆಲೆಕ್ಟ್ ಮಾಡ್ಬೋದು. ಸೊ ನಾನು ಹೇಳ್ತಕ್ಕಂಥ ಇವೇನ್ ಪ್ಯಾರಾಮೀಟರ್ಸ್ ಇದಾವೆ, ಸೊ ಇಷ್ಟನ್ನ ನೀವು ನೋಡ್ಕೊಂಡ್ರೆ ಆರಾಮಾಗಿ ಒಂದು ಒಳ್ಳೆ ಮ್ಯೂಚುವಲ್ ಫಂಡ್ಗಳನ್ನ ನೀವು ಸೆಲೆಕ್ಟ್ ಮಾಡ್ಬೋದು ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನೋಡಿದ್ರಲ್ಲ, ಅದೇ ರೀತಿ ಈಗ ನಾನು ಲಾರ್ಜ್ ಕ್ಯಾಪ್ ಫಂಡ್ಗಳನ್ನ ಸೆಲೆಕ್ಟ್ ಮಾಡಿ ನೋಡಿದೆ. ಅದೇ ರೀತಿ ನೀವು ಮಿಡ್ ಕ್ಯಾಪ್ ಫಂಡ್ ಬಂದ್ರೆ ಮಿಡ್ ಕ್ಯಾಪ್ ಅನ್ನ ಸೆಲೆಕ್ಟ್ ಮಾಡಿ ಅದೇ ಈಗ ಯಾವ ರೀತಿ ಮಾಡಿದೀನೋ ಅದೇ ರೀತಿನೇ ಮಾಡ್ಬೋದು. ಹಾಗೆ ಸ್ಮಾಲ್ ಕ್ಯಾಪ್ ಬೇಕು ಅಂದ್ರೆ ಸ್ಮಾಲ್ ಕ್ಯಾಪ್ ಫಂಡ್ ಅನ್ನ ಸೆಲೆಕ್ಟ್ ಮಾಡಿ ಸೊ ನೀವು ಇದೇ ರೀತಿನೇ ವ್ಯಾಲ್ಯೂಯೇಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್.
ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿಯಾಗಿ ನಿಮ್ಮ ಮ್ಯೂಚುವಲ್ ಫಂಡನ್ನು ಸೆಲೆಕ್ಟ್ ಮಾಡ್ಬೋದು. ಸೊ ನಾನು ಈ ವಿಡಿಯೋದಲ್ಲಿ ಕೇವಲ ಲಾರ್ಜ್ ಕ್ಯಾಪ್ ಫಂಡ್ ಬಗ್ಗೆ ಮಾತ್ರ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದೇ ರೀತಿಯೇ ಮಿಡ್ ಕ್ಯಾಪು ಅಥವಾ ಸ್ಮಾಲ್ ಕ್ಯಾಪು ನೀವು ಯಾವುದೇ ಥರದ ಫಂಡ್ಗಳನ್ನು ನೀವು ಇದೇ ರೀತಿಯನ್ನೇ ವ್ಯಾಲ್ಯೂಯೇಟ್ ಮಾಡಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನೋಡಿದ್ರಲ್ಲ, ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೀನಿ, ಸಂಪೂರ್ಣವಾಗಿ ನಿಮಗೆ ಅರ್ಥವಾಗಿದೆ ಅಂತಲೂ ಅಂದ್ಕೊಳ್ತೀನಿ. ನಿಮಗೆ ಏನೇ ಇದರಲ್ಲಿ ಡೌಟ್ಸ್ ಇದ್ದರೂ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಹಾಗೆ ಮೊದಲಿಗೆ ಹೇಳಿದಾಗೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಫ್ರೆಂಡ್ಸ್, ಯಾಕಂದರೆ ನಿಮ್ಮ ಮೋಟಿವೇಶನ್ಸ್ ನಮಗೆ ಬಹಳ ಮುಖ್ಯವಾಗುತ್ತೆ ಫ್ರೆಂಡ್ಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಫ್ರೆಂಡ್ಸ್.